ನಾವು ಹಿಂದಿನ ತರಗತಿಯಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಕರಣಗಳನ್ನ ಚರ್ಚೆಯನ್ನ ಮಾಡ್ತಾ ಇದ್ವಿ. 100 ಪ್ರಕರಣಗಳನ್ನ ಮುಗಿಸಿರುವಂತದ್ದು. ಈ ಒಂದು ತರಗತಿಯಲ್ಲಿ ತಾಲೂಕು ಪಂಚಾಯಿತಿಯ ಪ್ರಕರಣಗಳು ಕೂಡ ಒಳಗೊಂಡುತ್ತೆ. ತಾಲೂಕು ಪಂಚಾಯಿತಿಯಲ್ಲಿ ಇರುವಂತಹ ಹಲವು ಪ್ರಕರಣಗಳು ಯಾವ್ಯಾವು, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಕರಣಗಳು ಏನ್ ತಿಳಿಸುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಪ್ರಕರಣ 104ರಿಂದ 118ರವರೆಗೆ ಕೂಡ ನಾವು ಗ್ರಾಮ ಪಂಚಾಯಿತಿಯ ಪ್ರಕರಣಗಳನ್ನ ಗಮನಿಸ್ತಾ ಹೋಗ್ತೇವೆ. 118ರ ನಂತರದಲ್ಲಿ ತಾಲೂಕು ಪಂಚಾಯಿತಿಯ ಪ್ರಕರಣಗಳನ್ನ ನೋಡುವಂಥದ್ದು. ನೋಡಿ, ಮೇಜರ್ ಆಗಿ 114ನೇ ಪ್ರಕರಣ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 104ನೇ ಪ್ರಕರಣದಲ್ಲಿ ಏನ್ ತಿಳಿಸಿದ್ದಾರೆ ನೋಡಿ, 20ಕ್ಕಿಂತ ಜನ ಎಲ್ಲಿ ವರ್ಕರ್ಸ್ಗಳು ಇರ್ತಾರೋ ಅಲ್ಲಿ ಶಾಲಾ ಕಾಲೇಜ್ ಆಗಿರ್ಲಿ, ಕಟ್ಟಡಗಳಾಗಿರ್ಲಿ, ಕೆಲಸ ಮಾಡುವಂತಹ ಒಂದು ಕಚೇರಿಗಳಾಗಿರ್ಲಿ, ಅಲ್ಲಿ ಒಂದು ಶೌಚಾಲಯ ಇರಬೇಕು ಅಂತ ಹೇಳಿ ಪಂಚಾಯಿತಿ ತಿಳಿಸುತ್ತೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಕರಣಗಳು ಇದಾಗಿರುವಂತದ್ದು. 20 ಜನಕ್ಕಿಂತ ಹೆಚ್ಚಿಗೆ ಏನು ಕೆಲಸಗಳನ್ನು ಮಾಡ್ತಾರೋ ಆ ಪ್ರದೇಶದಲ್ಲಿ ಒಂದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಏನ್ ತಿಳಿಸುತ್ತೆ ಅಂದ್ರೆ ಒಂದು ಶೌಚಾಲಯ ಮಾಡಬೇಕು ನೀವು ಅನ್ನುವಂಥದ್ದು ಪ್ರಕರಣ 104ರಲ್ಲಿ ತಿಳಿಸುವಂಥದ್ದು. ಹಾಗೆ 105 ಕೂಡ ಆ ಶೌಚಾಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣಗಳು ತಿಳಿಸುತ್ತೆ. 106ನೇ ಪ್ರಕರಣ ಏನ್ ಹೇಳುತ್ತೆ ಅಂದ್ರೆ ಚರಂಡಿ ಮೊದಲಾದವುಗಳನ್ನ ಪರಿವೀಕ್ಷಣೆಯನ್ನ ಮಾಡಬೇಕು ಅನ್ನುವಂಥದ್ದು. ಏನು, ಅಲ್ಲಿ ಇರುವಂತಹ ಒಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪಂಚಾಯಿತಿ ಅಧಿಕಾರಿಗಳು ಪರಿವೀಕ್ಷಣೆಯನ್ನ ಮಾಡಬೇಕು. ಆ ಪರಿವೀಕ್ಷಣೆಯನ್ನ ಮಾಡುವ ಸಂದರ್ಭ ಯಾವುದು? ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ ಈ ಒಂದು ಪರಿವೀಕ್ಷಣೆಯನ್ನ ಮಾಡಬೇಕು ಅನ್ನುವಂಥದ್ದು ಪ್ರಕರಣ 106ರಲ್ಲಿ ತಿಳಿಸುವಂಥದ್ದು. ಇನ್ನು ಪ್ರಕರಣ 107 ಏನ್ ಹೇಳುತ್ತೆ ಅಂದ್ರೆ ಅಪಾಯಕರ ಕಲ್ಲು ಗಣಿಗಾರಿಕೆಗಳ ಬಗ್ಗೆ ಇರುವಂಥದ್ದು. ನೋಡಿ, ಕೆಲವೊಂದು ಪ್ರದೇಶದಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅದರಿಂದ ಹಾನಿ ಆಗ್ತಾ ಇದ್ರೆ, ತೊಂದರೆ ಆಗ್ತಾ ಇದ್ರೆ ಅಂಥದ ವಿರುದ್ಧ ಪಂಚಾಯಿತಿಗೆ ಏನಾದ್ರೂ ಒಂದು ಮೇಲ್ಮನವಿ ಬಂದ್ರೆ ಪಂಚಾಯಿತಿಯ ಗಣಿ ಅಥವಾ ಭೂ ವಿಜ್ಞಾನ ಇಲಾಖೆಗೆ ಮನವಿಯನ್ನ ಮಾಡ್ಕೋಬೇಕು. ಸಾರ್ವಜನಿಕರೇ ಹಾನಿ ಆಗ್ತಾ ಇದ್ರೆ ಈ ಒಂದು ಗಣಿಗಾರಿಕೆಯಿಂದ ಒಂದು ಕಲ್ಲನ್ನ ಒಡೆದು ಏನೋ ಒಂದು ಮಾಡ್ತಾ ಇರ್ತಾರೆ, ಅಂತಹ ಸಂದರ್ಭದಲ್ಲಿ ಧೂಳು ಅಲ್ಲಿನ ಪರಿಸರಕ್ಕೆ ಒಂದು ಹಾನಿ ಆಗ್ತಾ ಇದ್ದಾಗ ಪಂಚಾಯತಿಗೆ ತಿಳಿಸ್ಬೇಕು ಅನ್ನುವಂಥದ್ದನ್ನ ಪ್ರಕರಣ 107 ತಿಳಿಸುವಂಥದ್ದು. 108ರಲ್ಲಿ ನೋಡಿ, ಅಹಿತಕರ ಒಂದು ಪದಾರ್ಥದ ನಿಷೇಧವನ್ನ ಮಾಡಬೇಕು. ನೋಡಿ, 108 ಹೇಳುತ್ತದೆ ಅಹಿತಕರ ಅಂದ್ರೆ ಅಸಹ್ಯ ಪದಾರ್ಥಗಳನ್ನ ಇತ್ಯಾದಿಗಳನ್ನ ನಿಷೇಧ ಮಾಡಬೇಕು. ಅಲ್ಲಿ ಒಂದು ಮಾರುಕಟ್ಟೆ ಇರುತ್ತೆ, ಮಾರುಕಟ್ಟೆಯಲ್ಲಿ ಪಂಚಾಯತಿ ವ್ಯವಸ್ಥೆಯಲ್ಲಿರುವಂತಹ ಮಾರುಕಟ್ಟೆಯಲ್ಲಿ ಅಹಿತಕರವಾದ ಸಾರ್ವಜನಿಕರಿಗೆ ಒಂದು ಅಸಹ್ಯ ತರುವಂತಹ ಯಾವುದಾದ್ರೂ ಪದಾರ್ಥಗಳನ್ನ ಮಾಡ್ತಾ ಇದ್ರೆ ಅಂತಹವುಗಳನ್ನ ನಿಷೇಧ ಮಾಡಬೇಕು ಅನ್ನುವಂಥದ್ದು ತಿಳಿಸುತ್ತೆ. ಇಲ್ಲಿ ಇದನ್ನ ಉಲ್ಲಂಘಿಸಿದ್ರು ಕೂಡ 100 ರೂಪಾಯಿ ಒಂದು ದಂಡವನ್ನ ವಿಧಿಸಲಾಗುತ್ತೆ ಅನ್ನುವಂಥದ್ದು ಪ್ರಕರಣ 108ರಲ್ಲಿ ತಿಳಿಸುವಂಥದ್ದು. ಇನ್ನು ಪ್ರಕರಣ 109 ಏನ್ ಹೇಳುತ್ತೆ ಅಂದ್ರೆ ಹೊಗೆ ಹೊರಸೂಸುವಿಕೆ, ಅದ್ರ ಬಗ್ಗೆ ತಿಳಿಸುವಂಥದ್ದು. ನೋಡಿ, ಕಾರ್ಖಾನೆ ಆಗಿರ್ಲಿ, ಯಾವುದೇ ಒಂದು ಪ್ರದೇಶದಲ್ಲಿ ಪರಿಸರಕ್ಕೆ ಹಾನಿಯಾಗುವಂತಹ ಕೆಲಸಗಳು ಮಾಡ್ತಾ ಇದ್ರೆ ಪಂಚಾಯತಿ ವ್ಯಾಪ್ತಿಯಿಂದ ಅವರಿಗೆ ಆದೇಶವನ್ನ ನೀಡಲಾಗುತ್ತೆ. ಅದು ಕೂಡ ಇಲ್ಲಿ ತಿಳಿಸುತ್ತೆ. ಅಕಸ್ಮಾತ್ ಇಂತಹ ಹೊಗೆ ಸೂಸುವಿಕೆ ಅಂತಹ ಕಾರ್ಖಾನೆಗಳಾಗಿರ್ಲಿ, ಯಾವುದೇ ಒಂದು ಸಂಸ್ಥೆಗಳಾಗಿರ್ಲಿ, ಅವರು ಇಂತಹ ಕೆಲಸ ಮಾಡಿದ್ರೆ ಮಾಲೀಕನಿಗೆ 100 ರೂಪಾಯಿಯ ಒಂದು ದಂಡವನ್ನ ವಿಧಿಸಲಾಗುತ್ತೆ. ಸ್ನೇಹಿತರೆ, ಅವನು ಮತ್ತು ಇದನ್ನು ಈ ಕೆಲಸವನ್ನ ನೋಟಿಸ್ ಕೊಟ್ಟು ಮಾಡದೇ ಇದ್ರೆ 500 ರೂಪಾಯಿಯ ಒಂದು ದಂಡವನ್ನ ವಿಧಿಸಲಾಗುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಬರ್ಬೇಕಾಗತ್ತೆ. ಪ್ರಕರಣ 110 ಏನ್ ಹೇಳುತ್ತೆ ಅಂದ್ರೆ ಉಪದ್ರವ ಕೆಲಸಗಳ ಬಗ್ಗೆ ಒಂದು ನಿಷೇಧವನ್ನ ತಿಳಿಸುವಂಥದ್ದು. 110 ಈ ಕೆಲಸಗಳು ಏನು ಸುರಕ್ಷಿತ ಸ್ಥಳಗಳಲ್ಲಿ ಒಂದು ಮೂತ್ರ ವಿಸರ್ಜನೆ ಮಾಡಿದರೆ, ಈಗ ಒಂದು ಆಧ್ಯಾತ್ಮಿಕತೆ ಇರುವಂತಹ ಸ್ಥಳಗಳಲ್ಲಿ ಏನಾದರೂ ಮೂತ್ರ ವಿಸರ್ಜನೆ ಮಾಡೋದು, ಮಲ ವಿಸರ್ಜನೆಯನ್ನ ಮಾಡೋದು, ಇಂತಹ ಒಂದು ಅವರ ಭಾವೈಕ್ಯತೆಗೆ ಒಂದು ಧಕ್ಕೆಯನ್ನ ತರುವಂತಹ ಕೆಲಸಗಳೇನಾದ್ರೂ ಮಾಡಿದ್ರೆ ಪಂಚಾಯಿತಿ ವತಿಯಿಂದ ಅವರಿಗೆ 500 ರೂಪಾಯಿಗಳ ಒಂದು ದಂಡವನ್ನ ವಿಧಿಸಲಾಗುತ್ತೆ ಅನ್ನುವಂಥದ್ದು ತಿಳಿಸುತ್ತೆ 110ನೇ ಪ್ರಕರಣದಲ್ಲಿ. ಇನ್ನು 111ನೇ ಪ್ರಕರಣ, 110 ಮತ್ತು 111ನೇ ಒಂದು ಪ್ರಕರಣವನ್ನ ಗಮನಿಸೋದಾದ್ರೆ ನೋಡಿ, 111ರಲ್ಲಿ 2 ಪ್ರಕರಣಗಳು ಬರುತ್ತೆ. ಅಧ್ಯಾಯ 4 ಇಲ್ಲಿ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಪಂಚಾಯಿತಿಯ ಸದಸ್ಯರ ಕರ್ತವ್ಯ ಮತ್ತು ಜವಾಬ್ದಾರಿಗಳು ಇಲ್ಲಿಂದ ಪ್ರಾರಂಭ ಆಗುತ್ತೆ.
ಇದಿಷ್ಟು ನಾವು ಪಂಚಾಯಿತಿಯ ಒಂದು ಉಪಾಧ್ಯಕ್ಷರ ಪ್ರಕಾರಗಳು ಮತ್ತು ಪಂಚಾಯಿತಿಯ ಅಧ್ಯಕ್ಷರ ಮತ್ತು ಆ, ಉಪಾಧ್ಯಕ್ಷರ ಪ್ರಕಾರ್ಯ ಅಧಿಕಾರಗಳ ಬಗ್ಗೆ ಇದೆಲ್ಲ ಪ್ರಕರಣ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪ್ರಕರಣ 58ರಿಂದ ಸ್ಟಾರ್ಟ್ ಆಗುತ್ತೆ. ಪ್ರಕರಣ 58ರಿಂದ 110ರವರೆಗೆ 110ರವರೆಗೆ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿದು ಪ್ರಕಾರ್ಯ ಏನು, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪ್ರಕಾರ್ಯ ಏನು, ಅವರ ಕರ್ತವ್ಯಗಳೇನು ಅದ್ರ ಬಗ್ಗೆ ತಿಳಿಸುತ್ತೆ. ಈ ಪ್ರಕರಣ 110ರಿಂದ ನಂತರ 110 ಎ ಇಂದ ಸದಸ್ಯರು, ಅಲ್ಲಿರುವಂತಹ ಗ್ರಾಮ ಪಂಚಾಯಿತಿಯ ಸದಸ್ಯರ ಜವಾಬ್ದಾರಿ ಮತ್ತು ಕರ್ತವ್ಯದ ಬಗ್ಗೆ ಅಧ್ಯಾಯ 4ರಿಂದ ತಿಳಿಸಲಾಗುತ್ತೆ. ನೋಡಿ, ಪ್ರಕರಣ 110 ಎ ಏನ್ ಹೇಳುತ್ತೆ ಅಂದ್ರೆ ಪಂಚಾಯಿತಿ ಸದಸ್ಯರ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿಸುತ್ತೆ. ಇಲ್ಲಿಂದ 110 ಎ ಇಂದ 110ವರೆಗೆ ಒಟ್ಟು 11 ಕರ್ತವ್ಯಗಳನ್ನ ಪಂಚಾಯಿತಿಯ ಸದಸ್ಯರಿಗೆ ವಹಿಸಿರುವಂತದ್ದು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ 2015ರಲ್ಲಿ ಒಂದು ತಿದ್ದುಪಡಿ ಆಗುತ್ತೆ. ರಮೇಶ್ ಕುಮಾರ್ ವರದಿಯ ಪ್ರಕಾರವಾಗಿ ಕೆಲವಷ್ಟು ತಿದ್ದುಪಡಿಯನ್ನ ಮಾಡಿ ಈ ಒಂದು 11 ಕರ್ತವ್ಯಗಳನ್ನ ತಿಳಿಸಿರುವಂತದ್ದು ನಾವು ನೋಡ್ತೇವೆ. ನಂತರ ಇದಿಷ್ಟು ಪ್ರಕರಣ ನಾವು 110ರಲ್ಲಿ ಗಮನಿಸ್ತೇವೆ. ಅಧ್ಯಾಯ 4ರಲ್ಲಿ. ಇನ್ನು ಅಧ್ಯಾಯ 5ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಸಿಬ್ಬಂದಿಯವರ ಕರ್ತವ್ಯಗಳ ಬಗ್ಗೆ ತಿಳಿಸುವಂತದ್ದು. ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಸಿಬ್ಬಂದಿಗಳು ಯಾವ್ಯಾವ ಸ್ನೇಹಿತರೆ ನೋಡಿ, ಗ್ರಾಮ ಪಂಚಾಯಿತಿಯಲ್ಲಿ PDO ಬರ್ತಾರೆ, ಸೆಕ್ರೆಟರಿಗಳು ಬರ್ತಾರೆ, ಗ್ರೇಡ್ 1 ಗ್ರೇಡ್ 2 ಸೆಕ್ರೆಟರಿಗಳು ಬರ್ತಾರೆ, STA ಬರ್ತಾರೆ, ಹಾಗೆ ಇನ್ನು ಜವಾನ ಬರ್ತಾನೆ, ಇವರೆಲ್ಲ ಬಿಲ್ ಕಲೆಕ್ಟರ್ ಬರ್ತಾನೆ, ಆಮೇಲೆ ನೀರ್ಗಂಜಿ ಅಥವಾ ನೀರು ಸರಬರಾಜು ವ್ಯಕ್ತಿ ಬರ್ತಾನೆ. ಇವರೆಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸಿಬ್ಬಂದಿ ವರ್ಗ. ಇವರ ಕರ್ತವ್ಯಗಳ ಬಗ್ಗೆ ತಿಳಿಸುವಂತದ್ದು ನಾವು ಯಾವ ಪ್ರಕರಣದಲ್ಲಿ ನೋಡ್ತೇವೆ? ಪ್ರಕರಣ 111ರಲ್ಲಿ ತಿಳಿಸುವಂತದ್ದು. PDO ಅದರ ಇತರ ಅಧಿಕಾರಿಗಳ ಒಂದು ಕರ್ತವ್ಯವನ್ನ ನೋಡ್ತಾ ಬರ್ತೇವೆ ನಾವು. PDO STA ವೇತನ ಭತ್ಯೆಯನ್ನ ಗ್ರಾಮ ಪಂಚಾಯಿತಿ ನಿಧಿಯಿಂದ ಭರಿಸಲಾಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. PDO ಕರ್ತವ್ಯಗಳನ್ನ, ಮಾಸಿಕ ಲೆಕ್ಕಪತ್ರಗಳನ್ನ ಮುಂಬರುವಂತಹ 10ನೇ ತಾರೀಕಿನ ದಿನಾಂಕದೊಳಗೆ ಗ್ರಾಮ ಪಂಚಾಯಿತಿಗೆ ಒಂದು ಸಲ್ಲಿಸಬೇಕಾಗುತ್ತೆ. ಜೊತೆಗೆ ಸರ್ಕಾರ ಅಥವಾ ಲೆಕ್ಕ ಪರಿಶೋಧಕರಿಗಾಗಿ ಕೋರುವಂತಹ ವಿತರಣಾ ಪಟ್ಟಿಗಳನ್ನ, ಲೆಕ್ಕಪತ್ರಗಳನ್ನ, ಮಾಹಿತಿಯನ್ನ ಸಲ್ಲಿಸಬೇಕು. ಯಾವ ತಿಂಗಳೊಳಗೆ? ಮುಂಬರುವಂತಹ ಈ ತಿಂಗಳು 24ನೇ ತಾರೀಕು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಮುಂದೆ ಬರುವಂತಹ ಜೂನ್ 10ರ ಒಳಗೆ ನಾನು ಮಾಡಿರುವಂತಹ ಕೆಲಸಗಳ ಬಗ್ಗೆ ಒಂದು ವರದಿಯನ್ನ ಸಲ್ಲಿಸಬೇಕಾಗತ್ತೆ. ಹಾಗೆ ಅಲ್ಲಿ ನಡೆದಂತಹ ಸ್ಥಾಯಿ ಸಮಿತಿಗಳು ಅಥವಾ ವಾರ್ಡ್ ಸಮಿತಿಗಳ ಒಂದು ಸಭೆಗಳ ಒಂದು ನಿರ್ಣಯವನ್ನ ಕೂಡ ಮುಂದಿನ ತಿಂಗಳಲ್ಲಿ ನಾನು ಸಲ್ಲಿಸಬೇಕಾಗತ್ತೆ. ಇದಿಷ್ಟು ಪ್ರಕರಣ 111ಕ್ಕೆ ಸಂಬಂಧಪಟ್ಟಿರುವಂತದ್ದು. 112 ಸಿಬ್ಬಂದಿಯ ಸ್ವರೂಪ ಮತ್ತು ಉದ್ಯೋಗಿಗಳ ಪಟ್ಟಿ ಅಂತ ಬರುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. 113ರಲ್ಲಿ ನಾವು ನೌಕರರ ನೇಮಕಾತಿಯ ನಿಯಂತ್ರಣವನ್ನ ಹೇಗ್ ಮಾಡಬೇಕು, ನೌಕರರ ಒಂದು ನಿಯಂತ್ರಣ ಹೇಗ್ ಮಾಡಬೇಕು ಅನ್ನುವಂಥದ್ದು ತಿಳಿಸಲಾಗತ್ತೆ. ಇನ್ನು ಅಧ್ಯಾಯ 6ರಲ್ಲಿ ಏನ್ ತಿಳಿಸುತ್ತಾರೆ, ಅಧ್ಯಾಯ 6ಅನ್ನ ಯಾವ ರೀತಿಯಾಗಿ ಹೇಳ್ತಾರೆ ಅನ್ನೋದನ್ನ ನೀವು ತಿಳಿಸ್ತೇನೆ. ಇಲ್ಲಿ ನೋಡಿ, ಅಧ್ಯಾಯ 6 ಈಗ ಚಿಕ್ಕ ನಗರ ಅಥವಾ ಒಂದು ಪರಿವರ್ತಿತ ಆಗುವಂತಹ ಒಂದು ನಗರ ಪ್ರದೇಶದ ಒಂದು ಸಂಯೋಜನೆಯನ್ನ ಮಾಡಬೇಕು. ಚಿಕ್ಕ ನಗರ ಪ್ರದೇಶ ಅಂದ್ರೆ ಯಾವ ರೀತಿಯಾಗಿರಬೇಕು, ಅಲ್ಲಿನ ಪ್ರದೇಶವನ್ನ ಪಂಚಾಯಿತಿ ವ್ಯಾಪ್ತಿಗೆ ಹೇಗೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. 114ನೇ ಪ್ರಕರಣದಿಂದ 118ನೇ ಪ್ರಕರಣದವರೆಗೆ ಈ ಅಧ್ಯಾಯ 6ರಲ್ಲಿ ತಿಳಿಸುವಂತದ್ದು. ಗ್ರಾಮ ಪಂಚಾಯಿತಿಯ ಪ್ರದೇಶಗಳ ಸಂಯೋಜನೆಯ ಪರಿಣಾಮಗಳನ್ನ 117ರಲ್ಲಿ ತಿಳಿಸುತ್ತೆ. ಪಂಚಾಯಿತಿ ಪ್ರದೇಶದ ಒಂದು ವಿಭಜನೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಅಧ್ಯಾಯ 6ರಲ್ಲಿ ತಿಳಿಸುವಂಥದ್ದು. ಇದು
ಅದೇ 6ಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನು ಅಧ್ಯಾಯ 7ರಲ್ಲಿ ಏನಿದೆ? ಅಧ್ಯಾಯ 7ರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಂಥದ್ದು ಇಷ್ಟು ನೋಡಿದ್ವಿ. ಆದ್ರೆ ಈ ಅಧ್ಯಾಯ 7ರಲ್ಲಿ ನಾವು ತಾಲೂಕು ಪಂಚಾಯಿತಿಯಿಂದ ಸ್ಟಾರ್ಟ್ ಮಾಡ್ತೀವಿ. 119ನೇ ಪ್ರಕರಣದಿಂದ 157ನೇ ಪ್ರಕರಣದವರೆಗೆ 157ನೇ ಪ್ರಕರಣವರೆಗೆ ತಾಲೂಕು ಪಂಚಾಯಿತಿಗೆ ಸಂಬಂಧಪಟ್ಟಿರುವಂಥದ್ದು ನಾವು ನೋಡ್ತೀವಿ. ನೋಡಿ, ನಾವು ಪ್ರಕರಣ 1ರಿಂದ 118ನೇ ಪ್ರಕರಣದವರೆಗೆ ಗ್ರಾಮ ಪಂಚಾಯಿತಿ ನೋಡಿದ್ರೆ, ಪ್ರಕರಣ 119ರಿಂದ 157ರವರೆಗೆ ತಾಲೂಕು ಪಂಚಾಯಿತಿ ಪ್ರಕರಣಗಳನ್ನ ಗಮನಿಸ್ತೇವೆ. ಹಾಗೆ 158ನೇ ಪ್ರಕರಣದಿಂದ 158ನೇ ಪ್ರಕರಣದಿಂದ 198ನೇ ಪ್ರಕರಣದವರೆಗೆ 198ನೇ ಪ್ರಕರಣದವರೆಗೆ ನಾವು ಜಿಲ್ಲಾ ಪಂಚಾಯಿತಿಯ ಒಂದು ಕರ್ತವ್ಯಗಳೇನು, ಜಿಲ್ಲಾ ಪಂಚಾಯಿತಿಯ ಒಂದು ಕೆಲಸ ಕಾರ್ಯಗಳೇನು, ಆ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವಂತಹ ಪ್ರಕರಣಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ತಾಲೂಕು ಪಂಚಾಯಿತಿಯ ರಚನೆಯಲ್ಲಿ ಯಾವ ಪ್ರಕರಣಗಳು ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ 119ನೇ ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ತಾಲೂಕು ಪಂಚಾಯತ್ ರಚನೆ ಬಗ್ಗೆ ತಿಳಿಸುವಂಥದ್ದು, ಅದರ ನಿಗಮನ ಏನು ಅದ್ರ ಬಗ್ಗೆ ತಿಳಿಸುವಂಥದ್ದು, ತಾಲೂಕು ಪಂಚಾಯಿತಿಯ ಕಚೇರಿಯನ್ನ, ಆಡಳಿತ ಕಚೇರಿಯನ್ನ ಎಲ್ಲಿ ಬೇಕಾದ್ರೂ ಒಂದು ಸ್ಥಾಪನೆಯನ್ನ ಮಾಡಬಹುದು ಅನ್ನುವಂಥದ್ದು ತಿಳಿಸುತ್ತೆ. ಇನ್ನು 120ನೇ ಪ್ರಕರಣದಲ್ಲಿ ತಾಲೂಕು ಪಂಚಾಯಿತಿಯ ರಚನೆಯ ವಿನ್ಯಾಸದ ಬಗ್ಗೆ ತಿಳಿಸುವಂಥದ್ದು. ನೋಡಿ, ಲೋಕಸಭಾ ಮತ್ತು ರಾಜ್ಯಸಭಾ ವಿಧಾನಸಭಾ ಚುನಾವಣಾ ಕ್ಷೇತ್ರಗಳ ತಾಲೂಕಿನ ಒಳಗೆ ಇರುವಂತದ್ದು ನಾವು ರಚನೆಗೆ ಸಂಬಂಧಿಸಿರುವಂತದ್ದು. ಹಾಗೆಯೇ ತಾಲೂಕು ಪಂಚಾಯಿತಿಯ ಒಂದು ಮತದಾರ ನೋಂದಾಯಿತರಾಗಿರುವಂತಹ ರಾಜ್ಯಸಭೆ ಮತ್ತು ರಾಜ್ಯ ವಿಧಾನ ಪರಿಷತ್ನ ಸದಸ್ಯರು ಕೂಡ ಈ ಒಂದು ತಾಲೂಕು ಪಂಚಾಯಿತಿಯ ಭಾಗವಾಗಿರ್ತಾರೆ ಅನ್ನುವಂಥದ್ದು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಜೊತೆಗೆ ತಾಲೂಕು ಪಂಚಾಯಿತಿಯ ಅಧ್ಯಕ್ಷನ ಚೀಟಿ ಎತ್ತುವ ಮೂಲಕವಾಗಿ ಅವನ ಅಧ್ಯಕ್ಷತೆಯನ್ನ ಆಯ್ಕೆ ಮಾಡುತ್ತಾರೆ. ಅಧ್ಯಕ್ಷರ ಸಂಖ್ಯೆ 5ನೇ ಭಾಗದಲ್ಲಿ ಇರುವಂತಹರಲ್ಲಿ ಮಹಿಳೆಯರು ಕೂಡ ಈ ಒಂದು ಸದಸ್ಯರಾಗಬೇಕು ಅನ್ನುವಂಥದ್ದು, ಅಧ್ಯಕ್ಷ ಮತ್ತು ಸ್ಥಾನದಲ್ಲಿ ಕೂಡ ಇವರಿಗೆ ಒಂದು ಸ್ಥಾನವನ್ನ ಕೊಟ್ಟಿರುವಂತದ್ದು ನಾವು ನೋಡ್ತೇವೆ. ಇಲ್ಲಿ ಒಂದು ಸ್ಥಾನವನ್ನ ಸದಸ್ಯರನ್ನ ಆಗ್ಬೇಕು ಅಂದ್ರೂ ಕೂಡ 2/3 ಭಾಗದಷ್ಟು ಸದಸ್ಯರ ಒಂದು ಒಪ್ಪಿಗೆ ಇರಬೇಕು ಅನ್ನುವಂಥದ್ದು ನಾವು ನೋಡ್ತೇವೆ. ಜೊತೆಗೆ MP ಮತ್ತು MLA MLCಗಳ ಒಂದು ಎಲೆಕ್ಷನ್ ಅಲ್ಲಿ ಇರಬೇಕಾದ್ರೆ, ಅಥವಾ ಇಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ತಾಲೂಕು ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ವಿರುದ್ಧ ಒಂದು ವಿಶ್ವಾಸವನ್ನ ನಿರ್ಣಯಕ್ಕೆ ಕರೆದ್ರೆ ಇವರು ಭಾಗವಹಿಸಬಹುದು. ಆದ್ರೆ ಇವರ ಒಂದು ಮತದಾನ ಮಾಡುವಂತಹ ಒಂದು ಅವಕಾಶ ಇರೋದಿಲ್ಲ. ಯಾರ್ಯಾರಿಗೆ? MP ಆ ಕ್ಷೇತ್ರದಿಂದ, ತಾಲೂಕು ಪಂಚಾಯಿತಿಯ ಕ್ಷೇತ್ರದಿಂದ MP, MLA, MLC, ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಹಾಗೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಇವರ ಬಗ್ಗೆ ಕೂಡ ಇವರಿಗೆ ಯಾವುದೇ ರೀತಿಯ ಮತದಾನದ ಹಕ್ಕು ಇರೋದಿಲ್ಲ. ಇವರು ತಾಲೂಕ್ ಪಂಚಾಯಿತಿಗೆ ಬಂದು ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ವಿಶ್ವಾಸ ನಿರ್ಣಯಕ್ಕೆ ಕರೆದ್ರೆ ಅವ್ರು ಭಾಗವಹಿಸಬಹುದು. ಅದೇ ಯಾವುದೇ ರೀತಿಯಾದಂತಹ ಒಂದು ಮತದಾನದ ಹಕ್ಕು ಇರೋದಿಲ್ಲ ಇವರಿಗೆ. ಇನ್ನು ಪ್ರಕರಣದ 121ರಲ್ಲಿ ಏನ್ ತಿಳಿಸುತ್ತೆ? ಚುನಾಯಿತ ಸದಸ್ಯರ ಬಗ್ಗೆ ತಿಳಿಸುವಂಥದ್ದು. ಚುನಾಯಿತ ಸದಸ್ಯರು ಯಾವ ರೀತಿಯಾಗಿ ಪ್ರತಿ ಒಂದು 12,500ರಿಂದ 15,000ವರೆಗೆ ಒಂದು ಸದಸ್ಯರನ್ನ ಆಯ್ಕೆ ಮಾಡಲಾಗುತ್ತೆ. ತಾಲೂಕು ಪಂಚಾಯಿತಿ ಒಬ್ಬರನ್ನ ಆಯ್ಕೆ ಮಾಡಲಾಗುತ್ತೆ. ಇದು 10,000 ಜನ ಮುಂಚೆ ಇತ್ತು. ಈಗ 2015ರಲ್ಲಿ ತಿದ್ದುಪಡಿ ಮಾಡಿ ಇದು 12,500ರಿಂದ 15,000ಕ್ಕೆ ಒಬ್ಬ ಚುನಾಯಿತ ಸದಸ್ಯನನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ತಿಳಿಸುತ್ತೆ. ಇದು 1 ಲಕ್ಷಗೆ ಹೆಚ್ಚಿಲ್ಲದಂತಹ ಒಂದು ತಾಲೂಕುಗಳಿಗೆ 11 ಕನಿಷ್ಠ ಅವಧಿಯನ್ನ ಚುನಾಯಿತರಾಗಿ ಸದಸ್ಯರನ್ನ ಆಯ್ಕೆ ಮಾಡಬೇಕು. ಅಂದ್ರೆ ಇಲ್ಲಿ ತಾಲೂಕು ಪಂಚಾಯಿತಿಗಳ ಕನಿಷ್ಠ ಚುನಾಯಿತ ಒಂದು ಸಂಖ್ಯೆ, ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಅಂದ್ರೆ 11 ಜನ ಇರಬೇಕು ಅನ್ನುವಂಥದ್ದು ನಾವು ಗಮನಿಸಬೇಕು. ಇನ್ನು ಪ್ರಕರಣ 122ರಲ್ಲಿ ಏನ್ ಹೇಳುತ್ತೆ? ಪ್ರತಿಯೊಂದು ಜನಗಣತಿ ಆಧರಿಸಿ ಸರ್ಕಾರ ತಾಲೂಕು ಪಂಚಾಯಿತಿಯರ ಒಂದು ಸಂಖ್ಯೆಯನ್ನ ನಿರ್ಧಾರ ಮಾಡಬೇಕು. ಕೆಲವು ಬಾರಿ 15, 18, 20ರವರೆಗೂ ಕೂಡ ಒಂದು ತಾಲೂಕು ಪಂಚಾಯತ್ ಸದಸ್ಯರುಗಳು ಆಗ್ತಾ ಹೋಗ್ತಾರೆ. ಅಲ್ಲಿನ ಜನಸಂಖ್ಯೆಗೆ ಮೇಲೆ ಈ ಒಂದು
ತಾಲೂಕು ಪಂಚಾಯತಿ ಸದಸ್ಯರ ನಿರ್ಣಯ ಆಗಿರುತ್ತೆ, ಸಂಖ್ಯೆಯ ನಿರ್ಣಯ ಆಗಿರುತ್ತೆ. ಹಾಗೆ ಪ್ರಕರಣ 123ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಸ್ಥಾನಗಳಿಗೆ ಮೀಸಲಾತಿಯನ್ನ ಕೊಡಬೇಕು. ಯಾವ್ಯಾವ ಸ್ಥಾನಗಳಿಗೆ? ಪಂಚಾಯತಿಯಲ್ಲಿ ಬರುವಂತಹ ಒಂದು ಅಧ್ಯಕ್ಷ ಸ್ಥಾನ ಆಗಿರ್ಬೋದು, ಸದಸ್ಯರ ಸ್ಥಾನ ಆಗಿರ್ಬೋದು, ಅಲ್ಲಿ ಮಹಿಳೆಯರಿಗೆ ಮೀಸಲಾತಿ, SC ST ಮೀಸಲಾತಿ, ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ, ಈ ರೀತಿಯಾದಂತಹ ಮೀಸಲಾತಿಯನ್ನ ಕೋರಬೇಕು. ಸರ್ಕಾರ ಒಂದು ಆದೇಶವನ್ನ ಕೊಡುತ್ತೆ. ರೊಟೇಟ್ ಮಾದರಿಯಲ್ಲಿ ಕೂಡ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಒಂದು ಸ್ಥಾನಗಳ ಮೀಸಲಾತಿಯನ್ನ ಕಲ್ಪಿಸಿಕೊಡಲಾಗುತ್ತೆ. ಅಲ್ಲಿನ ಒಂದು DC ಒಂದು ಆದೇಶದ ವಿರುದ್ಧವಾಗಿ ರೊಟೇಷನ್ ಸಿಸ್ಟಮ್ ನಡೀತಾ ಇರುತ್ತೆ. ಇಲ್ಲಿ ಆ ತಾಲೂಕಿಗೆ ಜನಸಂಖ್ಯೆಗೆ ಅನುಗುಣವಾಗಿ SC ST ಮೀಸಲಾತಿಯನ್ನ ನೀಡಬೇಕು. ಹಾಗೆ ಕನಿಷ್ಠ ಒಂದು ಸ್ಥಾನವನ್ನ SC ST ಒಬ್ಬರಿಗೆ ಕೊಡ್ಲೇಬೇಕು ಅನ್ನುವಂಥದ್ದು ಕೂಡ ಆದೇಶ ಇದೆ. ಇಲ್ಲಿ ಸ್ಥಾನಗಳ ಮೀಸಲಾತಿಗೆ ಅಂತ ಬಂದಾಗ ಪ್ರಕರಣ 123 ಸಬ್ ಪ್ರಕರಣ 1, ಸಬ್ ಪ್ರಕರಣ 2, ಸಬ್ ಪ್ರಕರಣ 3 ಇದು ಬರುತ್ತೆ. ಇಲ್ಲಿ 1ರಲ್ಲಿ ಏನ್ ಹೇಳುತ್ತೆ? ಮೀಸಲಾತಿಯನ್ನ ಕೊಡಬೇಕು. ಸಬ್ ಪ್ರಕರಣ 2ರಲ್ಲಿ OBCಗೆ 1/3 ಒಂದು ಸ್ಥಾನವನ್ನ ನೀಡಬೇಕು. ಇದರಲ್ಲಿ ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ B ಮತ್ತು ಪ್ರವರ್ಗ 1 ಅದರ ಬಗ್ಗೆ ತಿಳಿಸುವಂಥದ್ದು. ಪ್ರವರ್ಗ 1ರಲ್ಲಿ 80% ಅವರಿಗೆ ಒಂದು ಸ್ಥಾನ ಇರಬೇಕು. ಪ್ರವರ್ಗ 2ದಲ್ಲಿ B ದಲ್ಲಿ 20% ಅವರಿಗೆ ಒಂದು ಸ್ಥಾನಮಾನವನ್ನ ಕೊಡಬೇಕು. ಇನ್ನು SC STಗೆ ವರ್ಗದ ಸೇರಿದಂತಹ ಮೀಸಲಾತಿ 50ಕ್ಕಿಂತ ಹೆಚ್ಚು ಭಾಗ ತೆಗೆದುಕೊಳ್ಬಾರ್ದು, 50ಕ್ಕಿಂತ ಕಡಿಮೆ ಹೆಚ್ಚಾಗಬಾರ್ದು ಅನ್ನುವಂಥದ್ದು ಕೂಡ ಹೇಳುತ್ತೆ. ಹಾಗೆ ಮಹಿಳೆಯರಿಗೆ 50% ಮೀಸಲಾತಿ ಅನ್ನುವಂಥದ್ದು ನೀಡಲೇಬೇಕು ಅನ್ನುವಂಥದ್ದು ನಾವು ನೋಡಿದ್ದೀವಿ. ಈ ಮೀಸಲಾತಿಯ ಅವಧಿ 5 ವರ್ಷ ಇರುತ್ತೆ ಅನ್ನುವಂಥದ್ದನ್ನ ಇದನ್ನು ಕೂಡ ಪುನರ್ಸ್ಕರಿಸಬಹುದು ಅನ್ನುವಂಥದ್ದು ಈ ಪ್ರಕರಣದಲ್ಲಿ ತಿಳಿಸಲಾಗುತ್ತೆ. ಹಾಗೆ 2020ರಲ್ಲಿ ತಿದ್ದುಪಡಿ ಮಾಡಿ ಈ ಒಂದು 10 ವರ್ಷ ಇತ್ತು, ಇದನ್ನ 5 ವರ್ಷಕ್ಕೆ ಕೂಡ ಇದನ್ನ ಮೀಸಲಾತಿಯನ್ನ ಒಂದು ಕಡಿಮೆ ಮಾಡಿರುವಂತದ್ದನ್ನು ನಾವು ಗಮನಿಸ್ತೇವೆ. ಪ್ರಕರಣ 124ರಲ್ಲಿ ಏನ್ ಹೇಳುತ್ತೆ? ತಾಲೂಕು ಪಂಚಾಯಿತಿ ಚುನಾವಣಾ ಕ್ಷೇತ್ರದ ಬಗ್ಗೆ ತಿಳಿಸುವಂತದ್ದನ್ನ ನಾವು ನೋಡ್ತೇವೆ. 2021ರ ತಿದ್ದುಪಡಿ ಮಾಡಿ ರಾಜ್ಯ ಚುನಾವಣಾ ಆಯೋಗದ ಬದಲಾಗಿ ರಾಜ್ಯ ಸರ್ಕಾರ ಅನ್ನುವಂತಹ ಒಂದು ಪದವನ್ನ ಬಳಕೆ ಮಾಡಿರುವಂತದ್ದು ನಾವು ಗಮನಿಸ್ತೇವೆ. ಚುನಾವಣಾ ಕ್ಷೇತ್ರಕ್ಕೆ ಅಂತ ಬಂದಾಗ ರಾಜ್ಯ ಚುನಾವಣಾ ಆಯೋಗ ಅಂತ ಬರ್ತಿತ್ತು, ಈಗ ರಾಜ್ಯ ಸರ್ಕಾರ ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ದಾರೆ 2021ರ ಒಂದು ತಿದ್ದುಪಡಿಯಲ್ಲಿ. ನೆನ್ಪಿಟ್ಕೋಬೇಕಾಗತ್ತೆ ಇದನ್ನ. ಹಾಗೆ ಪ್ರಕರಣ 125ರಲ್ಲಿ ಮತದಾನ ಹಕ್ಕನ್ನ ತಿಳಿಸುವಂಥದ್ದು. ತಾಲೂಕು ಪಂಚಾಯಿತಿಯ ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಮತದಾನವನ್ನ ಮಾಡಲು ಹಕ್ಕನ್ನ ಹೊಂದಿರ್ತಾನೆ. ನೋಡಿ, ಒಬ್ಬರಿಗೆ ಒಂದೇ ಮತದಾನದ ಹಕ್ಕಿರುತ್ತೆ, ಕಡ್ಡಾಯವಾಗಿ ಮತದಾನ ಮಾಡಲೇಬೇಕಾಗತ್ತೆ. 2015ರಲ್ಲಿ ಕಡ್ಡಾಯ ಮತದಾನವನ್ನ ಮಾಡಲೇಬೇಕು ಅನ್ನುವಂತಹ ಒಂದು ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದಿರುವಂತದ್ದು. ಹಾಗೆ 2015ರಲ್ಲಿ ಇನ್ನೊಂದು ಅವಕಾಶ ಬಂದಿದೆ, ನೋಟಾ ಅನ್ನುವಂತಹ ಒಂದು ಸ್ಕೀಮ್, ಇದು ಕೂಡ ಆಪ್ಷನ್ ಬಂದಿರುವಂತದ್ದು. ನನ್ ಆಫ್ ದಿ ಎಬೋ ಅನ್ನುವಂತಹ ಒಂದು ಆಪ್ಷನ್ ಕೂಡ ತಂದಿರುವಂತದ್ದು ನೋಡ್ತೇವೆ. ಇನ್ನು ಪ್ರಕರಣ 126ರಲ್ಲಿ ಮತದಾರರ ಪಟ್ಟಿಯ ಬಗ್ಗೆ ತಿಳಿಸುವಂತದ್ದು. ಮತದಾರರ ಪಟ್ಟಿಯನ್ನ ಯಾರು ತಯಾರಿಸ್ತಾರೆ, ಯಾರ ಬಳಿ ಇರುತ್ತೆ ಅನ್ನುವಂಥದ್ದು ನೋಡಬೇಕಾಗತ್ತೆ. ಇಲ್ಲಿ ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯು ತಾಲೂಕು ಪಂಚಾಯಿತಿಯ ಮತದಾರರ ಪಟ್ಟಿಯು ಸೇಮ್ ಇರುವಂತದ್ದು, ಒಂದೇ ಆಗಿರುತ್ತೆ. ಅದು ನಾವು ಎಲ್ಲಾ ಎಲೆಕ್ಷನ್ಗೂ ಕೂಡ ಜೆಡ್ಪಿಯಿಂದ ಬಂದಂತಹ ಒಂದು ಮತದಾರರ ಪಟ್ಟಿಯನ್ನೇ ನಾವು ಪರಿಗಣನೆಗೆ ತೆಗೆದುಕೊಳ್ಳುವಂಥದ್ದು. ತಾಲೂಕು ಪಂಚಾಯಿತಿಯ ಮತದಾರರ ಪಟ್ಟಿಯ ಯಾರ ಹತ್ರ ಇರುತ್ತೆ? ತಹಶೀಲ್ದಾರ್ ಬಳಿ ಇರುವಂತದ್ದು, ಅವರ ಒಂದು ಹತ್ತಿರ ತಯಾರಿಸಿಕೊಳ್ಳಲಾಗುತ್ತೆ ಅನ್ನುವಂಥದ್ದು. ಸಾರಿ, ಇಲ್ಲಿಗೆ ಒಂದು ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಈ ಮತದಾರರ ಪಟ್ಟಿಯನ್ನ ತಯಾರಿಸೋರು ತಹಶೀಲ್ದಾರ್, ಮತದಾರರ ಒಂದು ಪ್ರತಿ ಅನ್ನುವಂಥದ್ದು ಯಾರ ಹತ್ರ ಇರುತ್ತೆ? ಕಾರ್ಯನಿರ್ವಾಹಕ ಇಒ ಕಡೆ ಇರುವಂತದ್ದನ್ನ ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಪ್ರಕರಣ 127ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಅಭ್ಯರ್ಥಿಯ ಅರ್ಹತೆಗಳು. ಒಂದು ಪಂಚಾಯಿತಿಗೆ ಸ್ಪರ್ಧೆಯನ್ನ ಮಾಡಬೇಕು, ಸದಸ್ಯರು ಅಧ್ಯಕ್ಷರ ಆಗ್ಬೇಕು ಅಂದ್ರೆ ಈ ಒಂದು ಅಭ್ಯರ್ಥಿಯ ಒಂದು ಅರ್ಹತೆಗಳು ಏನು? 21 ವರ್ಷ ವಯಸ್ಸಾಗಿರ್ಬೇಕು, ಮತ್ತೆ ಯಾವುದೇ ಒಂದು ಕಾನೂನು ವಿರುದ್ಧವಾಗಿ ನಡ್ಕೊಂಡಿರ್ಬೋದು, ಪಂಚಾಯಿತಿ ಕ್ಷೇತ್ರಕ್ಕೆ ಅಥವಾ ಪಂಚಾಯಿತಿಯ ವ್ಯವಸ್ಥೆಗೆ ಒಂದು ಯಾವುದೇ ರೀತಿಯಾದಂತಹ ಪ್ರಕರಣಗಳನ್ನ ಹೂಡಿರಬಾರ್ದು. ಇದೆಲ್ಲ ಸಾಕಷ್ಟು ಒಂದು ಅರ್ಹತೆಗಳನ್ನ ತಿಳಿಸಲಾಗಿರುತ್ತೆ.
ಪ್ರಕರಣ 127 ಏನ್ ಹೇಳುತ್ತೆ ಅಂದ್ರೆ ತಾಲೂಕು ಪಂಚಾಯಿತಿಯ ಸ್ಪರ್ಧೆಗೆ ಅರ್ಹತೆಗಳು ಏನೇನಿದೆ ಅಭ್ಯರ್ಥಿ ಅನ್ನುವಂಥದ್ದು ತಿಳಿಸುತ್ತೆ. ಹಾಗೆ 128ರಲ್ಲಿ ಅನರ್ಹತೆಗಳನ್ನ ಯಾವ ರೀತಿಯಾಗಿ ಇರಬೇಕು ಇರಬಾರ್ದು ಅನ್ನುವಂಥದ್ದನ್ನ ತಿಳಿಸುವಂಥದ್ದು. ಅರ್ಹತೆ ಅನ್ನುವಂಥದ್ದು ಇದಕ್ಕೆ ಉಲ್ಟಾ ಅರ್ಹತೆ ಆಗಿರುತ್ತೆ. ಇಲ್ಲಿ ನೋಡಿ 1987ರ ಒಂದು ಸ್ಥಳೀಯ ಪ್ರಾಧಿಕಾರದ ನಿಯಮದಡಿ ಅನರ್ಹನಾಗಿದ್ರೆ ಅವನು ಇದಕ್ಕೆ ಸ್ಪರ್ಧಿಸಲು ಬರೋದಿಲ್ಲ. ಅಬಕಾರಿ ಅನ್ವಯ 3 ತಿಂಗಳಿಗಿಂತಲೂ ಹೆಚ್ಚಿಗೆಯಾಗಿ ಅವನು ಜೈಲು ವಾಸವನ್ನ ಒಂದು ಅನುಭವಿಸಿದ್ರೆ ಅವನು ಕೂಡ ಅರ್ಹತೆಯನ್ನ ಪಡ್ಕೊಳಕ್ ಆಗೋದಿಲ್ಲ. 1973ರ ಒಂದು ಅಪರಾಧ ಕಾಯ್ದೆ ಅಡಿ IPC ಸೆಕ್ಷನ್ ಅಡಿಯಲ್ಲಿ ಶಿಕ್ಷೆಗೆ ಒಳಪಟ್ರೆ ಅವನು ಕೂಡ ಈ ಒಂದು ಸ್ಪರ್ಧೆಗೆ ಅನರ್ಹನಾಗ್ತಾನೆ. ಹಾಗೆ ಅನರ್ಹನಾದಂತಹ 6 ವರ್ಷ ಮುಕ್ತಾಯವಂತ ನಂತರ ನಿಂತು ಹೋಗುವಂತಹ ಒಂದು ಕೆಲಸ ಇರುತ್ತೆ. ಇದನ್ನ 2020ರಲ್ಲಿ ತಿದ್ದುಪಡಿ ಮಾಡಿ 6 ವರ್ಷ ಅಂತ ಮಾಡಿರುವಂತದ್ದು ನೋಡ್ತೇವೆ. ಜೊತೆಗೆ ಇನ್ನೊಂದಿಷ್ಟು ಕೆಲವು ಪಾಯಿಂಟ್ಸ್ ಗಳು ನೋಡಿ. ಇಲ್ಲಿ ಯಾವುದೇ ಒಂದು ಕುಟುಂಬದ ವ್ಯಕ್ತಿ ಕೂಡ ಚುನಾವಣೆಗೆ ಸ್ಪರ್ಧಿಸಬೇಕು ಅಂದ್ರೆ ಅವನ ಮನೆಯಲ್ಲಿ ಶೌಚಾಲಯ ಇರಬೇಕಾಗತ್ತೆ. ಹಾಗೆಯೂ ಕೂಡ ಅವನು ಶೌಚಾಲಯವನ್ನ ನಿರ್ಮಿಸಲು ಅವಕಾಶ ಕೂಡ ನೀಡಲಾಗುತ್ತೆ. 12 ತಿಂಗಳ ಒಳಗೆ ಅವನು ಶೌಚಾಲಯ ನಿಲ್ಲಿಸಿದ್ರೆ ಎಲೆಕ್ಷನ್ ಇಂದ ತೆಗೆದು ಹಾಕಬಹುದು. ಅದು ಕೂಡ ಚುನಾವಣಾ ಆಯೋಗದಲ್ಲಿ ಇರುವಂತದ್ದು. ರಾಜ್ಯ ಚುನಾವಣಾ ಆಯೋಗ ಇದನ್ನೆಲ್ಲ ಗೈಡ್ಲೈನ್ಸ್ ಮಾಡುವಂಥದ್ದು. ತಾಲೂಕು ಪಂಚಾಯಿತಿಯ ಸದಸ್ಯನಾದಂತಹ ವ್ಯಕ್ತಿ ಲೋಕಸಭಾ, ರಾಜ್ಯಸಭಾ, ವಿಧಾನಸಭೆ, ವಿಧಾನ ಪರಿಷತ್ ಸದಸ್ಯನಾಗಿದ್ರೆ ಆ ಯಾವುದು ಒಂದು ಕ್ಷೇತ್ರಕ್ಕೆ ಅವನು ಸ್ಪರ್ಧಿಸ್ತಾನೋ ಅದಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ. ಈ ಒಂದು ಸದಸ್ಯ ಯಾವ್ದ್ರಲ್ಲೂ ಒಂದು ಸ್ಥಾನವನ್ನು ಖಾಲಿ ಮಾಡಬೇಕಾಗತ್ತೆ. ಇದು ನೆನ್ಪಿಟ್ಕೋಬೇಕಾಗತ್ತೆ. ಇನ್ನು ಪ್ರಕರಣದ 129ರಲ್ಲಿ ಹೇಳೋದಾದ್ರೆ ಸದಸ್ಯರ ಸ್ಥಾನ ಖಾಲಿಯಾಗುವಂತದ್ದು ನೋಡ್ತೇವೆ. ಇಲ್ಲಿ ಭ್ರಷ್ಟಾಚಾರ ಏನಾದ್ರೂ ವ್ಯಕ್ತಿ ನಡೆದಿದ್ರೆ 121ನೇ ಪ್ರಕರಣದ ಅಡಿಯಲ್ಲಿ ಭ್ರಷ್ಟಾಚಾರ ಮಾಡಿ ಅವನೇನಾದ್ರೂ ಅನರ್ಹನಾಗಿದ್ರೆ, ಚುನಾಯಿತ ಸದಸ್ಯರು ಅನರ್ಹನಾಗಿದ್ರೆ ಅಲ್ಲಿ ಒಂದು ಸ್ಥಾನ ಖಾಲಿಯಾಗುವಂತದ್ದು ನಾವು ನೋಡ್ತೇವೆ. ಅನುಮತಿ ಪಡೆಯದೆ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ 6 ತಿಂಗಳ ಕಾಲ ಏನಾದ್ರೂ ಹೊರಗುಳಿದಿದ್ರೆ, ಈಗ ಪಂಚಾಯತಿಯಲ್ಲಿ ನಂದು ಯಾವುದೋ ರಿಲೇಷನ್ ಮದುವೆ ಅಂತ ಹೇಳಿ 6 ತಿಂಗಳ ಕಾಲ ಅವನು 7-8 ತಿಂಗಳು ಪಂಚಾಯತಿ ಅನುಮತಿ ಇಲ್ಲದೆ ಯಾವುದೋ ಒಂದು ಪ್ರದೇಶಕ್ಕೆ ಹೋದ್ರೆ ಆ ಒಂದು ಸ್ಥಾನವನ್ನ ಖಾಲಿ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ತಿಳಿಸಲಾಗುತ್ತೆ. ಪ್ರಕರಣದಲ್ಲಿ ತಾಲೂಕು ಪಂಚಾಯತಿಯ ಸತತವಾಗಿ ನಡೆಸುವಂತಹ 3 ಸಭೆಗಳಿಗೆ ಅನುಮತಿ ಇಲ್ಲದೆ ಗೈರು ಹಾಜರಾದ್ರೆ ಅದನ್ನ ಕೂಡ 4ನೇ ಸಭೆಗೆ ಕೂಡ ಅವನು ಏನಾದ್ರೂ ಗೈರು ಹಾಜರಾದ್ರೆ 3 ಸಭೆಯನ್ನ ಬಿಡಲಾಗುತ್ತೆ. 4ನೇ ಸಭೆಗೂ ಕೂಡ ಅವನು ಆ ವ್ಯಕ್ತಿ ಬರದೇ ಇದ್ರೆ ಅವನ ಸ್ಥಾನ ಆಟೋಮೆಟಿಕ್ಲಿ ಖಾಲಿ ಆಗುವಂಥದ್ದು. ಹಾಗೆ ಗೈರಾದಂತಹ ನಂತರದಲ್ಲಿ ಗೈರಾದ ಅನುಮತಿ ಲಿಖಿತ ರೂಪದಲ್ಲಿ ಅರ್ಜಿಯನ್ನು ಸಲ್ಲಿಸಿ 1 ತಿಂಗಳ ಒಳಗೆ ಕೂಡ ನಿರ್ಣಯವನ್ನ ಕೊಡದೇ ಇದ್ರೆ, ಈಗ ಪಂಚಾಯತಿ ವ್ಯಾಪ್ತಿಗೆ ನಾನು ಒಂದು 6 ತಿಂಗಳ ಕಾಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರೋದಿಲ್ಲ ಅನ್ನುವಂತಹದ್ದು ಅವನು ಪಂಚಾಯತಿಗೆ ಒಂದು ಲೆಟರ್ ಮೂಲಕ ಕೊಟ್ರೆ, ಪಂಚಾಯತಿ ಆ ಪತ್ರಕ್ಕೆ ಯಾವುದೇ ರೀತಿಯಾದಂತಹ ಒಂದು ಒಂದು ಪತ್ರವನ್ನ ಅವರು ರಿಟರ್ನ್ ಕೊಡ್ಲಿಲ್ಲ ಅಂದ್ರೂ ಕೂಡ ಅವನು ಪಂಚಾಯತಿ ಒಪ್ಪಿದೆ ಅಂತ ಭಾವಿಸ್ಕೊಡ್ಬೇಕಾಗತ್ತೆ. ಪಂಚಾಯತಿ ಅಕಸ್ಮಾತ್ ಒಪ್ಲಿಲ್ಲ ಅಂದ್ರೆ ಒಂದು ಪಂಚಾಯತಿ ಒಂದು ಲೆಟರ್ನೇ ಕಳಿಸುತ್ತೆ. ಅಕಸ್ಮಾತ್ ಪಂಚಾಯತಿ ವ್ಯವಸ್ಥೆಯಲ್ಲಿ ಏನಾದ್ರೂ ಲೆಟರ್ ಬಂದಿಲ್ಲ ಅಂದ್ರೆ ಪಂಚಾಯತಿ ಒಪ್ಕೊಂಡಿದೆ ಅನ್ನುವಂತಹ ಮಾಹಿತಿ, ಅನುಮತಿ ನೀಡಿದೆ ಅಂತಹ ಅರ್ಥ ಅಂತ ಭಾವಿಸ್ಕೋಬೇಕಾಗತ್ತೆ. ನಂತರದಲ್ಲಿ ತಾಲೂಕು ಪಂಚಾಯತಿಯ ಖಾಲಿ ಇದ್ದು ರಾಜ್ಯ ಚುನಾವಣಾ ಆಯೋಗಕ್ಕೆ ಹೊಸ ಚುನಾವಣೆಯನ್ನ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಇದು ಪ್ರಕರಣ 130ರಲ್ಲಿ ಮತದಾನದ ವಿಧಾನ ಮತ್ತು ಚುನಾವಣಾ ಪ್ರಕ್ರಿಯೆ ಬಗ್ಗೆ ತಿಳಿಸುತ್ತೆ. ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು. ಹಾಗೆ 2015ರಲ್ಲಿ ತಿದ್ದುಪಡಿಯ ಬಂದಿರುವಂತಹ ಪ್ರಕರಣದಲ್ಲಿ ಕಡ್ಡಾಯ ಮತದಾನವನ್ನು ಮಾಡಬೇಕು ಅನ್ನುವಂಥದ್ದು. ಈ ಮತದಾನದ ಒಂದು ಪಂಚಾಯಿತಿ ಮತದಾನ ಪ್ರಕ್ರಿಯೆಯನ್ನ ನಾವು ಪ್ರಕರಣ 26ರಿಂದ 40ರವರೆಗೂ ಕೂಡ ಅನ್ವಯಿಸುವಂಥದ್ದು ನಾವು ನೋಡ್ತೇವೆ. ಪ್ರಕರಣ 26ರಲ್ಲಿ ಮತದಾನ ಕ್ಷೇತ್ರ ಬಳಿ ಏನು ಪ್ರಚಾರ ಮಾಡ್ತೀವಿ ಅದ್ರ ಬಗ್ಗೆ ಸಾಕಷ್ಟು ಈ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲೇ ನಾವು ನೋಡಿರ್ತೀವಿ. ಅಲ್ಲಿ ಡಿಜೆ ಸಟ್ಗಳನ್ನ ಹಾಕುವಂಥದ್ದಿಲ್ಲ, ಮತದಾನ ಕ್ಷೇತ್ರದಲ್ಲಿ ದುರ್ನಡತೆಯನ್ನು ಮಾಡುವ ಹಾಗಿಲ್ಲ, ಮತದಾನದ ರಹಸ್ಯನ್ನ ಕಾಪಾಡಬೇಕು. ಇದೆಲ್ಲ ಪ್ರಕರಣ 26ರಿಂದ 40ರವರೆಗೂ ಕೂಡ ಚುನಾವಣಾ ಆಗುವಂತಹ ಒಂದು ಗಲಭೆಗಳೇನಿದೆ ಅದ್ರ ಬಗ್ಗೆ ತಿಳಿಸುವಂತ. ಈ ಒಂದು ಅನ್ವಯ ಕೂಡ ತಾಲೂಕು ಪಂಚಾಯಿತಿಗೂ ಸೇಮೆ, ಯಾವುದೇ ರೀತಿಯಾದಂತಹ ಒಂದು ಇದಿಲ್ಲ ಇದರಲ್ಲಿ.
ಹಾಗೆ ಪ್ರಕರಣ 131ರಲ್ಲಿ ಏಕಕಾಲದ ಸದಸ್ಯತ್ವವನ್ನ ನಿಷೇಧವನ್ನ ಮಾಡುವಂತದ್ದನ್ನು ನಾವು ನೋಡ್ತೇವೆ. ಎರಡು ಕ್ಷೇತ್ರಗಳಿಂದ ಆಯ್ಕೆ ಆದರೆ ನೋಡಿ, ಎ ಅನ್ನುವಂತ ಒಂದು ಕ್ಷೇತ್ರ ಇರುತ್ತೆ, ಬಿ ಅನ್ನೋ ಕ್ಷೇತ್ರ ಇರುತ್ತೆ. ಎರಡೂ ಕ್ಷೇತ್ರಕ್ಕೂ ಇವನು ಅಭ್ಯರ್ಥಿಯಾಗಿ, ಈ ಅಭ್ಯರ್ಥಿ ಎರಡೂ ಕ್ಷೇತ್ರದಲ್ಲೂ ಆಯ್ಕೆ ಆದ್ರೂ ಕೂಡ ಅವನಿಗೆ ಒಂದು ಕೆಲವು ಕಾಲಾವಕಾಶ ಕೊಡಲಾಗುತ್ತೆ. ಯಾವ ಕ್ಷೇತ್ರದಿಂದ ನೀವು ಆಯ್ಕೆ ಆಗ್ತೀರಾ ಅನ್ನುವಂಥದ್ದನ್ನ ತಿಳಿಸಬೇಕಾಗತ್ತೆ. ಆ ಒಂದು ಕ್ಷೇತ್ರದಿಂದ ಬಿ ಅನ್ನ ಆಯ್ಕೆ ಮಾಡಿದ್ರೆ ಎ ಕ್ಷೇತ್ರವನ್ನ ಅವನು ಬಿಟ್ಕೊಡ್ಬೇಕಾಗತ್ತೆ. ಇಲ್ಲಿ ಎರಡು ಕ್ಷೇತ್ರಗಳಿಗೆ ಆಯ್ಕೆ ಆದ್ರೆ ಲಿಖಿತ ರೂಪದಲ್ಲಿ ಹೇಳಿಕೆಯನ್ನ ಡಿ.ಸಿ ಅವರಿಗೆ ನೀಡಬೇಕಾಗತ್ತೆ. ಆ ಸ್ಥಾನವನ್ನ ಖಾಲಿ ಮಾಡದಿದ್ರೆ ಅವನು ಏನ್ ಮಾಡ್ತಾರೆ, ಡಿ.ಸಿ ಅವರು ಏನ್ ಮಾಡ್ತಾರೆ, ಚೀಟಿ ಎತ್ತುವ ಮೂಲಕವಾಗಿ ಒಂದು ಕ್ಷೇತ್ರವನ್ನ ಖಾಲಿ ಮಾಡಿಸ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೇಕಾಗತ್ತೆ. ಇನ್ನು ತಾಲೂಕು ಪಂಚಾಯಿತಿಯ ಒಂದು ತಕರಾರು ಅರ್ಜಿಗಳನ್ನ ಯಾರು ನಡೆಸ್ತಾರೆ ಅಂದ್ರೆ ಹಿರಿಯ ಒಂದು ಸಿವಿಲ್ ನ್ಯಾಯಾಲಯ ನಡೆಸುವಂಥದ್ದು. ಭದ್ರತಾ ಠೇವಣಿಯಾಗಿ ಇವನು ಒಂದು ಚುನಾವಣೆಗೆ ₹1,000 ಇಡಬೇಕಾಗತ್ತೆ. ಹಿರಿಯ ಸಿವಿಲ್ ಒಂದು ಮನವಿಯನ್ನ ಸಲ್ಲಿಸಬೇಕು ಅಂದ್ರೆ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಪ್ರಕರಣವನ್ನ ನೀವು ಹೂಡಬೇಕು ಅಂದ್ರೆ 30 ದಿನದ ಒಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಆದೇಶವನ್ನ ನೀವು ಮೇಲ್ಮನವಿಯನ್ನ ಸಲ್ಲಿಸಬೇಕಾಗತ್ತೆ. ಅದ್ರ ಬಗ್ಗೆ ಕೂಡ ನಾವು ತಿಳಿಸ್ತೇವೆ. ಇನ್ನು ಪ್ರಕರಣ 133ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಸದಸ್ಯರ ಹೆಸರು ಪ್ರಕಟವನ್ನ ಮಾಡಲಾಗುತ್ತೆ. ಯಾವಾಗ ಅಂದ್ರೆ ಚುನಾವಣೆ ಮುಗಿದ ನಂತರದಲ್ಲಿ ಸದಸ್ಯರು ಮತ್ತು ಅಧ್ಯಕ್ಷರ ಒಂದು ಹೆಸರುಗಳನ್ನ ಪ್ರಕಟಣೆ ಮಾಡಲಾಗತ್ತೆ. ಜೊತೆಗೆ ಕಮಿಷನರ್ನ ವರದಿಯನ್ನ ಮಾಡಬೇಕಾಗತ್ತೆ. ಜೊತೆಗೆ ಸರ್ಕಾರಕ್ಕೂ ವರದಿಯನ್ನ ನೀಡ್ತಾರೆ ಈ ಒಂದು ಕಮಿಷನರ್ಗಳು. 4 ಜನ ಕಮಿಷನರ್ಗಳನ್ನ ನೋಡ್ತೇವೆ. ಪ್ರಾದೇಶಿಕ ಆಯುಕ್ತರು ಅಂತಾನೂ ಕರಿತೇವೆ ನಾವು. ಈಗ ಬೆಳಗಾವಿ, ಕಲಬುರಗಿ, ಬೆಂಗಳೂರು ಈ ಒಂದು 4 ರೀತಿಯಾದಂತಹ ಒಂದು ಕ್ಷೇತ್ರಗಳನ್ನ ನಾವು ಏನು ನೋಡ್ತೀವಿ, ಈ ಒಂದು ಕ್ಷೇತ್ರದ ಕಮಿಷನರ್ಗಳು ಈ ವರದಿಯನ್ನ ಸಲ್ಲಿಸ್ತಾರೆ ಪ್ರಕರಣ 133ರ ಅನ್ವಯದಲ್ಲಿ. ಇನ್ನು 134ರ ಅನ್ವಯದಲ್ಲಿ ಸದಸ್ಯರ ಹುದ್ದೆಯ ಪ್ರಾರಂಭ ಯಾವಾಗ ಆಗತ್ತೆ, ಅಧಿಕಾರ ಬಗ್ಗೆ ತಿಳಿಸುವಂತದ್ದು. ಪ್ರಥಮ ಸಭೆ ಯಾವಾಗ ಪ್ರಾರಂಭ ಆಗುತ್ತೋ ಅಲ್ಲಿಂದ ಅವರ ಒಂದು ಹುದ್ದೆಯ ಅವಧಿ ಸ್ಥಾನ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ. ಪ್ರಕರಣ 135ರಲ್ಲಿ ಏನ್ ಹೇಳುತ್ತೆ, ತಾಲೂಕು ಪಂಚಾಯಿತಿಯ ಸದಸ್ಯರ ರಾಜೀನಾಮೆಯನ್ನ ಯಾರಿಗೆ ಕೊಡಬೇಕು, ರಾಜೀನಾಮೆಯ ಬಗ್ಗೆ ತಿಳಿಸುವಂತದ್ದು ಪ್ರಕರಣ 135. ತಾಲೂಕು ಪಂಚಾಯಿತಿಯ ಒಂದು ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ಲಿಖಿತ ರೂಪದಲ್ಲಿ ಯಾವುದೇ ಸದಸ್ಯ ಕೊಡುವಂತ ಅವಕಾಶ ಇರುತ್ತೆ. ರಾಜೀನಾಮೆ 15 ದಿನದ ಒಳಗೆ ಏನಾದ್ರೂ ಅವನು ಹಿಂಪಡೆದಿದ್ರೆ ರಾಜೀನಾಮೆ ಅಂಗೀಕಾರ ಆಗತ್ತೆ. ಪ್ರಕರಣ 136ರಲ್ಲಿ ದುರ್ನಡತೆಯ ವಿರುದ್ಧವಾಗಿ ಸದಸ್ಯನನ್ನ ತೆಗೆದು ಹಾಕುವಂತ ಕೆಲಸ ಇರುತ್ತೆ. ನೋಡಿ, ಸದಸ್ಯರು ಗೈರು ಹಾಜರಾದ್ರೆ ರಜೆಯ ಮೂಲಕವಾಗಿ ತಾಲೂಕು ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ರೆ 7 ದಿನದ ಒಳಗೆ ನಿರ್ಧಾರವನ್ನ ಒಂದು ಅರ್ಜಿದಾರನಿಗೆ ತಿಳಿಸಬೇಕು. ಇಲ್ಲದರೆ ರಜಾ ಮಂಜೂರಾಗಿದೆ ಅನ್ನುವಂಥದ್ದು ಕೂಡ ನಾನು ಹಿಂದೆ ತಿಳಿಸಿದ್ದೀನಿ. ಜೊತೆಗೆ ಸತತ 4 ಒಂದು ಸಭೆಗಳಿಗೆ ಗೈರು ಹಾಜರಾದ್ರೆ ಸದಸ್ಯರನ್ನ ತೆಗೆದುಹಾಕಲಾಗುತ್ತೆ. ಜೊತೆಗೆ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಒಂದಾದರ ಮೇಲೊಂದು 2 ಸಭೆಯನ್ನ ಕರೆಯಲು ವಿಫಲ ಆದ್ರೆ, ಈಗ 1 ಸಭೆ ಅಥವಾ 2 ಸಭೆಯನ್ನು ಕರೆದು ಕೂಡ ಅಧ್ಯಕ್ಷರು ಏನಾದ್ರೂ ವಿಫಲರಾದ್ರೆ ಅವರನ್ನು ಕೂಡ ಅಧ್ಯಕ್ಷ ಸ್ಥಾನದಿಂದ ತೆಗೆಯಲಾಗುತ್ತೆ. ಜೊತೆಗೆ ಈ ಒಂದು ನೀರಿನ ಪ್ರಕರಣದಲ್ಲಿ ಸದಸ್ಯರನ್ನ ತೆಗೆದು ಹಾಕಲಾದ್ರೆ ಮುಂದಿನ 5 ವರ್ಷದವರೆಗೆ ಯಾವುದೇ ಪಂಚಾಯಿತಿಯ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡುವುದಕ್ಕೆ ಬರೋದಿಲ್ಲ ಸದಸ್ಯರನ್ನ. ಯಾವದ್ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ನೀರಿನ ಪ್ರಕರಣದಲ್ಲಿ ಸದಸ್ಯರನ್ನ ತೆಗೆದು ಹಾಕಿದ್ರೆ ಆ ಒಂದು ಸದಸ್ಯ ಏನಿದ್ದಾನೆ ಮುಂಬರುವಂತಹ 5 ವರ್ಷದ ಒಂದು ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ಸ್ಪರ್ಧೆಯನ್ನ ಮಾಡೋದಕ್ಕೆ ಬರೋದಿಲ್ಲ. ಇದರಲ್ಲಿ 136 ಸಬ್ ಪ್ರಕರಣ 1ರಲ್ಲಿ ನೋಡೋದಾದ್ರೆ ಸದಸ್ಯರ ಆಸ್ತಿ ಮತ್ತು ಹೊಣೆಗಾರಿಕೆಗಳನ್ನ ಘೋಷಣೆ ಮಾಡಬೇಕು. ಚುನಾವಣೆಗೆ ಮುಂಚಿತವಾಗಿ ಇದನ್ನ ಘೋಷಣೆ ಮಾಡಬೇಕು. ನೋಡಿ, ಪ್ರತಿ ಸದಸ್ಯರು ತನ್ನ ಅಧಿಕಾರ ಪ್ರಾರಂಭವಾದ ದಿನಾಂಕದಿಂದ 3 ತಿಂಗಳ ಒಳಗೆ, ಆರ್ಥಿಕ ವರ್ಷ ಮುಕ್ತಾಯವಾದ 1 ತಿಂಗಳ ಒಳಗೆ ಸಂಬಂಧಪಟ್ಟಂತಹ ಇಒ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದು ಕುಟುಂಬ 2 ಲಕ್ಷಕ್ಕಿಂತ ಹೆಚ್ಚಿನ ಚರ ಮತ್ತು ಸ್ಥಿರ ಆಸ್ತಿಯ ಪತ್ರವನ್ನ ಹೊಂದಿದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಪತ್ರವನ್ನ ಘೋಷಣೆ ಅಂದ್ರೆ ಪ್ರತಿ ವರ್ಷನೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರು ಹಣಕಾಸು ವರ್ಷದಲ್ಲಿ ಅವರ ಒಂದು ಸ್ಥಿರ ಮತ್ತು ಚರ ಆಸ್ತಿಗಳ ಒಂದು ತಿಳಿಸ್ಬೇಕಾಗತ್ತೆ. ಪತ್ರವನ್ನ ಕೊಡಬೇಕಾಗತ್ತೆ. ಯಾರಿಗೆ ಕೊಡಬೇಕಾಗುತ್ತೆ? ಇಒಗೆ ಕೊಡಬೇಕಾಗತ್ತೆ. ಅದೇ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ನೋಡೋದಾದ್ರೆ PDOಗೆ ಸಲ್ಲಿಸಬೇಕಾಗತ್ತೆ. ಈಗ ಮೊದಲ ಈ ಹಣಕಾಸು ವರ್ಷದಲ್ಲಿ ಏನಾದ್ರೂ ಅವನು ಸಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಜುಲೈವರೆಗೂ ಕೂಡ ಅವರಿಗೆ ಅವಕಾಶ ಇರುತ್ತೆ.
ಜುಲೈವರೆಗೆ ಮೊದಲ ವಾರದವರೆಗೂ ಕೂಡ ಅವಕಾಶ ಇರುತ್ತೆ. ಆ ವರೆಗೂ ಅವರು ಕಳಿಸ್ಲಿಲ್ಲ ಅಂದ್ರೆ ಅವರ ವಿರುದ್ಧವಾಗಿ ಒಂದು ಪ್ರಕರಣವನ್ನ ದಾಖಲಾತಿ ಮಾಡಲಾಗತ್ತೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ. ಒಂದು ವೇಳೆ ಸದಸ್ಯರು ಹಣಕಾಸು ಅವಧಿಯ ಮುಕ್ತಾಯವಾಗುವ 2 ತಿಂಗಳ ಮೊದಲು ಆರಂಭವಾದರೆ ಅವರ ಒಂದು ಹಣಕಾಸು ವರ್ಷ ಪ್ರಾರಂಭವಾದ ನಂತರ 2 ತಿಂಗಳ ಒಳಗೆ ಆದೇಶವನ್ನ ಮಾಡತಕ್ಕದ್ದು. ಅಂದ್ರೆ ಈ ಸಂದರ್ಭದಲ್ಲಿ ನೋಡಿ, ಈಗ ಪಂಚಾಯತಿ ಎಲೆಕ್ಷನ್ ಅನ್ನುವಂಥದ್ದು ಹಣಕಾಸು ವರ್ಷ ಅನ್ನುವಂಥದ್ದು ನಿಮ್ಗೆ ಗೊತ್ತೇ ಇದೆ. ಏಪ್ರಿಲ್ನಿಂದ ಹಿಡಿದು ಏಪ್ರಿಲ್ 1ರಿಂದ ಮಾರ್ಚ್ 31 ಇರುತ್ತೆ. ಈಗ ಏಪ್ರಿಲ್ 10ಕ್ಕೆ ಚುನಾವಣೆ ನಡೆದಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಅಥವಾ ನೀವು ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಒಂದು ಚುನಾವಣೆ ಇದೆ ಅಂತ ತಿಳ್ಕೊಳ್ಳಿ. ಈ ಸಂದರ್ಭದಲ್ಲಿ ಹಣಕಾಸು ವರ್ಷ ದಾಟಿ ಹೋಗಿರುತ್ತೆ ಆಲ್ರೆಡಿ. ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಹೇಳಿಕೆಯಲ್ಲಿ ಗಮನಿಸಬೇಕು. ಇಲ್ಲಿ ಹಣಕಾಸು ವರ್ಷ ಪ್ರಾರಂಭವಾದ 2 ತಿಂಗಳ ಒಳಗೆ, ಈಗ ಏಪ್ರಿಲ್ ಮೇ ಇವೆರಡು ತಿಂಗಳ ಒಳಗೆ, ಇನ್ನು ಜೂನ್ ನ ಸಂದರ್ಭದಲ್ಲಿ ಕೂಡ ಅವರು ಆಸ್ತಿಯನ್ನ ಒಂದು ಘೋಷಣೆಯನ್ನ ಮಾಡಬೇಕು. ಈ ಎಲ್ಲಾ ಸದಸ್ಯರು ಏನಿದ್ದಾರೆ ಆಸ್ತಿ ವಿವರವನ್ನ ಇಒಗೆ ಮೇ ಮೊದಲ ವಾರದಲ್ಲಿ ಒಂದು ಸಲ್ಲಿಸಬೇಕು. ಅಕಸ್ಮಾತ್ ಅಂದ ಸಂದರ್ಭದಲ್ಲಿ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ಜುಲೈ ಮೊದಲ ವಾರದಲ್ಲಿ ಈ ಒಂದು ಚುನಾವಣಾ ಆಯೋಗಕ್ಕೆ ಅವರು ಇಒದವರು ಕಳಿಸ್ತಾರೆ. ಈ ಒಂದು ಸದಸ್ಯರು ಏನಾದರೂ ಜುಲೈನ ನಂತರದಲ್ಲಿ ಮೊದಲ ವಾರದಲ್ಲಿ ಅವರು ಎಲ್ಲಾ ಸಬ್ಮಿಟ್ ಅನ್ನ ಮಾಡಿ ನಂತರ ಒಂದು ಆಸ್ತಿಯನ್ನ ಖರೀದಿ ಮಾಡಿದ್ರು ಅಂತ ಇಟ್ಕೊಳ್ಳಿ. ಸದಸ್ಯರು ಏನ್ ಮಾಡ್ತಾರೆ, ವರದಿಯನ್ನ ಸಲ್ಲಿಸಿದ ನಂತರದಲ್ಲಿ, ಆಸ್ತಿ ವಿವರಗಳನ್ನ ವರದಿಯನ್ನ ಸಲ್ಲಿಸಿದ ನಂತರದಲ್ಲಿ ಇನ್ನೊಂದು ಯಾವುದೋ ಒಂದು ಆಸ್ತಿಯನ್ನ ಖರೀದಿಯನ್ನ ಮಾಡಿದ್ರೆ ಇಒಗೆ ಆಸ್ತಿಯನ್ನ ಖರೀದಿ ಮಾಡಿದಂತಹ ಒಂದು ವಿವರಗಳನ್ನ ಅಥವಾ ಕೊಟ್ಟಂತಹ ಆಸ್ತಿಯನ್ನ ಮಾರಿದ್ರೆ ಅವರು 45 ದಿನದ ಒಳಗೆ ಆ ಒಂದು ಇಒಗೆ ಲೆಟರ್ ಅನ್ನ ಕೊಡಬೇಕಾಗತ್ತೆ, ಆಸ್ತಿಯ ವಿವರವನ್ನ ಕೊಡಬೇಕಾಗತ್ತೆ ಅನ್ನುವಂಥದ್ದು ಪ್ರಕರಣ 136 1ನೇ ಸೆಕ್ಷನ್ ಅಲ್ಲಿ ನೋಡ್ತೇವೆ. ಇನ್ನು 136 2ನೇ ಸೆಕ್ಷನ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸದಸ್ಯರು ಸುಳ್ಳು ಆಸ್ತಿಯನ್ನ ಏನಾದ್ರೂ ಘೋಷಣೆ ಮಾಡಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಏನಾದ್ರೂ ಒಂದು ಸುಳ್ಳು ಮಾಹಿತಿಯನ್ನ ಕೊಟ್ರೆ ಸದಸ್ಯತ್ವದಿಂದ ತೆಗೆದು ಹಾಕುವಂತಹ ಒಂದು ಪ್ರಕ್ರಿಯೆ ಕೂಡ ನಡೆಯುವಂಥದ್ದು. ರಾಜಕೀಯ ಪಕ್ಷದ ಪ್ರತಿನಿಧಿ ಆದ್ರೂ ಕೂಡ ಅವರು ಈ ಒಂದು ತನ್ನ ಪಕ್ಷವನ್ನು ನೀಡಿದ ವಿಪತ್ತನ್ನ ಏನಾದ್ರೂ ಉಲ್ಲಂಘಿಸಿದ್ರೆ ಮತ ಚಲಾಯಿಸದಿದ್ದರೂ ಕೂಡ ಇಲ್ಲಿ ಪಕ್ಷದಿಂದ ತೆಗೆದುಹಾಕಲಾಗುತ್ತೆ ಅನ್ನುವಂಥದ್ದು ಕೂಡ ನಾವು ನೋಡ್ತೇವೆ. ಇನ್ನು ಪ್ರಕರಣ 137ರಲ್ಲಿ ಏನ್ ಹೇಳುತ್ತೆ, ಆಕಸ್ಮಿಕವಾಗಿ ಖಾಲಿ ಸ್ಥಾನಗಳನ್ನ ತುಂಬುವಂತಹ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅಂದ್ರೆ ಉಪ ಚುನಾವಣೆಯನ್ನ ಮಾಡಿ ಅಲ್ಲಿ ಒಂದು ಸ್ಥಾನಗಳ ಭರ್ತಿಯನ್ನ ಮಾಡಲಾಗುತ್ತೆ. ಆಯ್ಕೆಯಾದಂತಹ ಸದಸ್ಯನಿಗೆ ಉಳಿದವರಿಗೆ ಈ ಒಂದು ಅಧಿಕಾರ ಇರುವಂತದ್ದನ್ನ ನಾವು ನೋಡ್ತಾ ಬರ್ತೇವೆ. ಇನ್ನು ಪ್ರಕರಣ 138ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಮತ್ತು ಅವಧಿಯ ಬಗ್ಗೆ ತಿಳಿಸುವಂಥದ್ದು. ಇಲ್ಲಿ 138ನೇ ಪ್ರಕರಣ ಸಬ್ ಪ್ರಕರಣ 1 ಅನ್ನು ಗಮನಿಸೋದಾದ್ರೆ, ತಾಲೂಕು ಪಂಚಾಯಿತಿ ಚುನಾವಣೆ ಮುಕ್ತಾಯವಾದ 1 ತಿಂಗಳ ಒಳಗೆ ಇವರನ್ನ ಆಯ್ಕೆ ಮಾಡಲಾಗುತ್ತೆ. ಯಾರನ್ನ? ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗುತ್ತೆ. ಅವಿರೋಧ ಆಯ್ಕೆ ಇಲ್ಲದೆ ಚುನಾವಣೆ ಮೂಲಕವೇ ಕೂಡ ಇಲ್ಲಿ ನಡೆಯುವಂಥದ್ದು ನಾವು ಆಯ್ಕೆ ಮಾಡ್ತೇವೆ. ಇಲ್ಲಿ 138 ಸಬ್ ಪ್ರಕರಣ 2ರಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಿದೆ. SC ST ಅವರಿಗೆ, OBC ಅವರಿಗೆ ಇದೆಲ್ಲವೂ ಕೂಡ ನಾನು ಹಿಂದಿನ ಮೀಸಲಾತಿ ಸಂದರ್ಭದಲ್ಲಿ ಅದೇ ಮೀಸಲಾತಿ ಅನ್ವಯ ಇಲ್ಲಿ ತಿಳಿಸುವಂತದ್ದನ್ನ ನಾವು ನೋಡುವಂಥದ್ದು. ಇಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಅಧಿಕಾರ ಅವಧಿ ಅನ್ನುವಂಥದ್ದು 30 ತಿಂಗಳು, 2.5 ವರ್ಷ ಇರುವಂತದ್ದನ್ನು ನಾವು ಗಮನಿಸ್ತೇವೆ. ಮಧ್ಯಂತರ ಸಂದರ್ಭದಲ್ಲೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರಾದರೆ ಉಳಿದ ಸಮಯಕ್ಕೆ ಮಾತ್ರ ಇವರ ಒಂದು ಅಧಿಕಾರಾವಧಿ ಇರುವಂತದ್ದನ್ನ ನಾವು ಗಮನಿಸ್ತೇವೆ. ಇಲ್ಲಿ 139ನೇ ಪ್ರಕರಣದ ಅಡಿಯಲ್ಲಿ ನೋಡೋದಾದ್ರೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಇವರ ವೇತನ ಭತ್ಯೆಗಳನ್ನ ಸರ್ಕಾರ ನಿಗದಿಪಡಿಸುತ್ತೆ. ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಅಧ್ಯಕ್ಷ ಉಪಾಧ್ಯಕ್ಷನ ಹೊರತುಪಡಿಸಿ ತಾಲೂಕು ಪಂಚಾಯತಿ ಸದಸ್ಯರು ನಿಗದಿಪಡಿಸಿದಂತಹ ಒಂದು ಶುಲ್ಕ, ಇತರ ಭತ್ಯೆಯನ್ನ ಪಡೆಯುವಂತಹ ಹಕ್ಕನ್ನ ಹೊಂದಿರ್ತಾರೆ ಅನ್ನುವಂಥದ್ದು 139ನೇ ಪ್ರಕರಣದಲ್ಲಿ ತಿಳಿಸಲಾಗುತ್ತೆ.
140ನೇ ಪ್ರಕರಣ ಯಾವುದು ಸಂಬಂಧಿಸಿದೆ ಅಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷರ ರಾಜೀನಾಮೆ ಮತ್ತು ತೆಗೆದುಹಾಕುವಂತಹ ಪ್ರಕ್ರಿಯೆಗೆ ಸಂಬಂಧಪಟ್ಟಿರುವಂತದ್ದು. ಅಧ್ಯಕ್ಷ ತಾಲೂಕು ಪಂಚಾಯತಿ ಅಧ್ಯಕ್ಷ ಏನ್ ಮಾಡಬೇಕು, ರಾಜೀನಾಮೆಯನ್ನ ಜಿಲ್ಲಾಧಿಕಾರಿಗಳಿಗೆ ನೀಡಬೇಕು, ಉಪಾಧ್ಯಕ್ಷ ಅಧ್ಯಕ್ಷರಿಗೆ ಕೊಡಬೇಕಾಗುತ್ತೆ. ಈ ಒಂದು ವೇಳೆ ಅಧ್ಯಕ್ಷ ಏನಾದರೂ ಈ ಸಂದರ್ಭದಲ್ಲಿ ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಉಪಾಧ್ಯಕ್ಷ ರಾಜೀನಾಮೆಯನ್ನ ನೀಡಬೇಕಾಗುತ್ತೆ. ರಾಜೀನಾಮೆ ನೀಡಿದಂತಹ ಒಂದು 15 ದಿನಗಳ ಒಂದು ಅವಕಾಶ ಇರುತ್ತೆ ಹಿಂಪಡೆಯಲು. ಆ ವೇಳೆಯಲ್ಲಿ ಪಡೆದೇ ಇದ್ರೆ ಅಂಗೀಕಾರ ಆಗುತ್ತೆ. ತಾಲೂಕು ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರು ಇಬ್ಬರು ಸ್ಥಾನ ಏನಾದರೂ ಖಾಲಿ ಆದ್ರೆ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷನು ತಾಲೂಕು ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರವನ್ನ ಚಲಾಯಿಸ್ತಾನೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ. ಮೇಜರ್ ಆಗಿ ಇಂತಹ ಪಾಯಿಂಟ್ಸ್ ಗಳೇ ಎಕ್ಸಾಮ್ ನಲ್ಲಿ ಕೇಳೋದು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಹುದ್ದೆ ಖಾಲಿ ಇದ್ದ ಸಂದರ್ಭದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನವನ್ನ ಯಾರು ಚಲಾಯಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷ ಇಲ್ಲಿ ಅಧಿಕಾರವನ್ನ ಚಲಾಯಿಸುವಂತದ್ದನ್ನು ನಾವು ನೋಡ್ತೇವೆ. ಅವಿಶ್ವಾಸ ಗೊತ್ತುವಳಿಗೆ ಸಂಬಂಧಪಟ್ಟಂತೆ ನಾವು ಒಂದು ಕೆಲವಷ್ಟು ಪಾಯಿಂಟ್ಸ್ ಗಳನ್ನ ನೋಡ್ಬೇಕಾಗತ್ತೆ. ಇಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಬರುವಂತಹ ಒಂದು ಸದಸ್ಯರುಗಳು ಅವಿಶ್ವಾಸದ ಕುರಿತು ಮನವಿ ಪತ್ರವನ್ನ ತಯಾರಿಸಿ 50% ಮತ್ತು ಅಥವಾ 2/1 ಸದಸ್ಯರು ಸಹಿ ಮಾಡಿ ಡಿಸಿಗೆ ಅವಿಶ್ವಾಸ ನಿರ್ಣಯವನ್ನ ಗೊತ್ತುಪಡಿಸಬೇಕಾಗುತ್ತೆ. ಇಲ್ಲಿ ಅವಿಶ್ವಾಸ ಮಂಡನೆಗೆ ಸಭೆಯನ್ನ ಕರಿಬೇಕು. ಒಟ್ಟು ಸದಸ್ಯರಲ್ಲಿ 2/3 ಸದಸ್ಯರು ಬಹುಮತದಿಂದ ಆಯ್ಕೆಯನ್ನ ಮಾಡಿದ್ರೆ, ಅವಿಶ್ವಾಸ ನಿರ್ಣಯವನ್ನ ಮಾಡಿದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಾದ ಅವರ ಒಂದು 15 ತಿಂಗಳು ಏನಿದೆ, ಮೊದಲ 15 ತಿಂಗಳು ಇವರಿಗೆ ಅವಿಶ್ವಾಸ ನಿರ್ಣಯಕ್ಕೆ ಯಾವುದೇ ಸದಸ್ಯರಿಗೆ ಅವಕಾಶ ಇರೋದಿಲ್ಲ. ಇಲ್ಲಿ ನೋಡೋದಾದ್ರೆ ಚುನಾವಣೆ ಆಗಿ 15 ತಿಂಗಳ ನಂತರದಲ್ಲಿ ಅವಿಶ್ವಾಸ ನಿರ್ಣಯವನ್ನ ಅಧ್ಯಕ್ಷರ ಅಥವಾ ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬಹುದು. ಆದ್ರೆ 15 ತಿಂಗಳ ಒಳಗೆ ಬರೋದಿಲ್ಲ. ಇದು ಮೊದಲು 30 ತಿಂಗಳು ಮುಂಚೆ ಇತ್ತು. 2020ರಲ್ಲಿ ಈ ಒಂದು ಹೊಸ ನಿರ್ಣಯವನ್ನ ತೆಗೆದುಕೊಂಡು ಬಂದಿರುವಂತದ್ದು. ಅವಿಶ್ವಾಸ ಗೊತ್ತುವಳಿಗೆ ಸೋಲು ಉಂಟಾದ್ರೆ 6 ತಿಂಗಳ ಒಳಗೆ ಒಂದು ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸಲು ಮತ್ತೆ ಬರೋದಿಲ್ಲ. ಅಂದ್ರೆ ಈಗ ಪಂಚಾಯಿತಿಯ ತಾಲೂಕು ಪಂಚಾಯಿತಿ ಅಧ್ಯಕ್ಷನಾಗಿ 15 ತಿಂಗಳ ಆಗಿರುತ್ತೆ. 16ನೇ ತಿಂಗಳಿಗೆ ಸದಸ್ಯರೆಲ್ಲ ಕೂಡಿ ಒಂದು ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ತಾರೆ. ಆ ಅವಿಶ್ವಾಸ ನಿರ್ಣಯದಲ್ಲಿ ಸದಸ್ಯರು ಏನ್ ಮಾಡ್ತಾರೆ, 2/3 ಒಂದು ಆಯ್ಕೆ ಆಗ್ಬೇಕು. ಆದರೆ 1/3 ಸದಸ್ಯರು ಮಾತ್ರ ಅವಿಶ್ವಾಸ ನಿರ್ಣಯಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ. ಹಾಗಾಗಿ ಅವಿಶ್ವಾಸ ನಿರ್ಣಯ ಅನ್ನುವಂಥದ್ದು ಇಲ್ಲಿ ಮಂಡನೆ ಆಗೋದಿಲ್ಲ. ಆ ನಂತರದಲ್ಲಿ ಇನ್ನೊಂದು ಬಾರಿ ಕೂಡ ಅವಿಶ್ವಾಸ ನಿರ್ಣಯವನ್ನ ಸದಸ್ಯರೆಲ್ಲರೂ ಕೂಡಿ ಮಾಡಬೇಕು ಅಂದ್ರೆ ಇನ್ನು 6 ತಿಂಗಳವರೆಗೆ ಕಾಯಬೇಕಾಗತ್ತೆ. 15ನೇ ತಿಂಗಳವರೆಗೆ ಅವರಿಗೆ ಅವಕಾಶ ಇರೋದಿಲ್ಲ. ಇನ್ನು 22ನೇ ತಿಂಗಳಿನಿಂದ ಅವರಿಗೆ ಒಂದು ಆಯ್ಕೆಯನ್ನ ಮಾಡ್ಕೋಬಹುದು. ಇದರ ಬಗ್ಗೆ ತಿಳಿಸುವಂತದ್ದನ್ನ ನಾವು ನೋಡ್ತೇವೆ. ಇನ್ನು ಪ್ರಕರಣದ 141ನೇ ಪ್ರಕರಣದಲ್ಲಿ ತಿಳಿಸೋದಾದ್ರೆ ತಾಲೂಕು ಪಂಚಾಯಿತಿ ಸಭೆಗಳ ಬಗ್ಗೆ ತಿಳಿಸುವಂತದ್ದು. ಪ್ರತಿ ತಾಲೂಕು ಪಂಚಾಯಿತಿಯ ಕನಿಷ್ಠ ಸಭೆ 2 ತಿಂಗಳಿಗೊಮ್ಮೆ ಆದ್ರೂ ನಡೆಸಬೇಕು ಅನ್ನುವಂಥದ್ದು ತಿಳಿಸುತ್ತೆ. ಕೇಂದ್ರ ಸ್ಥಳದಲ್ಲಿ ತಾಲೂಕಿನ ಕೇಂದ್ರ ಸ್ಥಳದಲ್ಲಿ ಸಭೆಯನ್ನ ಕರಿಬೇಕಾಗುತ್ತೆ. ಸಭೆಯ ಅಧ್ಯಕ್ಷತೆಯನ್ನ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ನಿರ್ವಹಿಸ್ತಾರೆ. ಅಸಿಸ್ಟೆಂಟ್ ಕಮಿಷನರ್ ಅವರು ಈ ಒಂದು ಸಭೆಯನ್ನ ಕರೆಯುವಂತದ್ದು. ಅಧ್ಯಕ್ಷತೆಯನ್ನ AC ಅವರೇ ವಹಿಸ್ಕೊಳ್ತಾರೆ. ಸಭೆಯನ್ನ ಕರೆಯುವವರು ಯಾರಾಗಿರ್ತಾರೆ, ತಾಲೂಕು ಪಂಚಾಯಿತಿಯ AC ಕರೀತಾರೆ ಮತ್ತು ಅಧ್ಯಕ್ಷತೆಯನ್ನು ಕೂಡ ಅವರೇ ಕರೀತಾರೆ. ಯಾವತ್ತನ್ನ ಪ್ರಥಮ ಸಭೆಯನ್ನ ಅವರೇ ಕರೆಯುವಂಥದ್ದು. ಅದರ ನಂತರದ ಸಭೆಯನ್ನ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವಂಥದ್ದು ತಾಲೂಕು ಪಂಚಾಯತಿ ಅಧ್ಯಕ್ಷ ಮತ್ತು ಅಥವಾ ಅವರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ವಹಿಸಿಕೊಳ್ಳುವಂಥದ್ದು. ಪ್ರಥಮ ಸಭೆಯನ್ನ ಮಾತ್ರ AC ಅವರು ಅಧ್ಯಕ್ಷತೆಯನ್ನ ಕರೆಯುವಂಥದ್ದು ಮತ್ತು ಉಪಾಧ್ಯಕ್ಷ ಒಂದು ಸ್ಥಾನವನ್ನ ಇರುವಂಥದ್ದು. ಇನ್ನು ಸಾಮಾನ್ಯ ಸಭೆ, ವಿಶೇಷ ಸಭೆ, ಸಭೆಯ ಕೋರಂ, ನಡವಳಿ ಪತ್ರ ಇದಿಷ್ಟನ್ನ ನೋಡ್ತಾ ಹೋಗೋದಾದ್ರೆ ಸಾಮಾನ್ಯ ಸಭೆ ಅನ್ನುವಂಥದ್ದು ತಾಲೂಕು ಪಂಚಾಯತಿ 2 ತಿಂಗಳಿಗೊಮ್ಮೆ ನಡೆಯುತ್ತೆ. 10 ದಿನಗಳ ಮುಂಚಿತವಾಗಿ ಎಲ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಡಬೇಕಾಗತ್ತೆ. ಪ್ರತಿ ಸಾಮಾನ್ಯ ಸಭೆ ದಿನಾಂಕವನ್ನ ಹಿಂದಿನ ಸಭೆಯಲ್ಲಿ ನಿರ್ಧರಿಸಬೇಕಾಗತ್ತೆ. ಅಂದ್ರೆ ಈ ಒಂದು 2ನೇ ಸಭೆ ನಡೆಯುವಂತಹ 1ನೇ ಸಭೆಯ ಅಂತ್ಯದಲ್ಲಿ ಈ ಒಂದು ಸಭೆಯನ್ನ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗತ್ತೆ. ವಿಶೇಷ ಸಭೆಯನ್ನ ಕರೆಯುವಂತಹದ್ದು ಅಧ್ಯಕ್ಷರು ಏನಾದ್ರೂ ಬಯಸಿದ್ರೆ ಅಥವಾ ಸದಸ್ಯರಲ್ಲಿ
ಮೂರನೇ 2 ಸದಸ್ಯರು ಏನಾದರೂ ಬೇಡಿಕೆಯನ್ನು ಇಟ್ಟರೆ 15 ದಿನಗಳ ಒಳಗೆ ಒಂದು ವಿಶೇಷ ಸಭೆಯನ್ನು ಕರೆಯುವಂತಹ ಅವಕಾಶ ವಿಶೇಷ ಸಭೆಯಲ್ಲಿ ಇರುತ್ತೆ. ವಿಶೇಷ ಸಭೆಗೆ 7 ದಿನ ಮುಂಚಿತವಾಗಿ ನೋಟಿಸ್ ಅನ್ನ ಕೊಡಬೇಕಾಗುತ್ತೆ. ಅಧ್ಯಕ್ಷರು ಏನಾದರೂ ವಿಶೇಷ ಸಭೆಯನ್ನು ಕರೆಯಲು ವಿಫಲರಾದ್ರೆ ಉಪಾಧ್ಯಕ್ಷರು ಈ ಒಂದು ಸಭೆಯನ್ನ ಕರಿಬೇಕಾಗುತ್ತೆ. ಇವರ 2 ಜನರ ಒಂದು ಅನುಪಸ್ಥಿತಿ ಏನಾದರೂ ಇದ್ರೆ ಒಬ್ಬ ಸದಸ್ಯ ಯಾರಿರ್ತಾನೆ ತಾಲೂಕು ಪಂಚಾಯತಿ ಅವನು ಅಧ್ಯಕ್ಷತೆಯನ್ನ ವಹಿಸ್ಕೋಬೇಕಾಗುತ್ತೆ. ಸಭೆಯ ಕೋರಂ ಅನ್ನುವಂಥದ್ದು ನೋಡೋದಾದ್ರೆ ಒಟ್ಟು ಸದಸ್ಯರಲ್ಲಿ 50% ಸದಸ್ಯರು ಈ ಒಂದು ಕೋರಂಗೆ ಭಾಗವಹಿಸಬೇಕಾಗುತ್ತೆ. ಕೋರಂ ಏನಾದರೂ ಇಲ್ಲ ಅಂದ್ರೆ ಒಂದು 30 ನಿಮಿಷಗಳ ಕಾಲ ಕಾಯ್ಬೇಕಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಕೋರಂ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಾಂಕಕ್ಕೆ ಒಂದು ವಿಸ್ತರಿಸಬಹುದು. ಆದ್ರೆ ನೆಕ್ಸ್ಟ್ ಸಭೆಗೆ ಯಾವುದೇ ರೀತಿಯಾದಂತಹ ಒಂದು ಕೋರಂನ ಅವಶ್ಯಕತೆ ಇರೋದಿಲ್ಲ. ಇನ್ನು ನಡವಳಿ ಪುಸ್ತಕ ಅನ್ನುವಂಥದ್ದು ಇಒ ಬಳಿ ಇರುತ್ತೆ, ಎಕ್ಸಿಕ್ಯೂಟಿವ್ ಆಫೀಸರ್ ಬಳಿ ಇರುವಂತದ್ದನ್ನ ನಾವು ನೋಡ್ತೇವೆ. ಸಭೆಯ ಪ್ರತಿಯೊಂದು ವಿಷಯಗಳು ಕೂಡ ಅಲ್ಲಿ ಒಂದು ನಡವಳಿ ಪುಸ್ತಕದಲ್ಲಿ ಬರೆಯಲಾಗುತ್ತೆ. ತಾಲೂಕು ಪಂಚಾಯಿತಿಯ ಸಭೆ ನಡೆದಂತಹ 3 ದಿನಗಳ ಒಳಗೆ ಈ ಒಂದು ನೋಟಿಸ್ ಬೋರ್ಡ್ ನಲ್ಲಿ ಈ ಒಂದು ಸಭೆಯ ನಿರ್ಣಯವನ್ನ ಇಒ ಅವರು ಮಂಡಿಸ್ತಾರೆ. ಇದರ ಒಂದು ಪ್ರತಿಯನ್ನ ಸಿಇಒಗೆ ಜಿಲ್ಲಾ ಸಿಇಒಗೆ ತಿಳಿಸಲಾಗುತ್ತೆ. ಯಾರು ಕಳಿಸ್ಕೊಡ್ತಾರೆ? ಇಒ ಕಳಿಸಿಕೊಡುವಂತದ್ದನ್ನ ನಾವು ನೋಡ್ತೇವೆ. ಈ ಸಭೆ ನಡೆದಂತಹ 10 ದಿನಗಳಿಗೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕರಿಗೆ ಕಳಿಸಬೇಕಾಗುತ್ತೆ. ಹಾಗೆಯೇ ಈ ನಡೆದಂತಹ ಒಂದು ಸಭೆಯ ನಿರ್ಣಯ ಬಗ್ಗೆ ಎಲ್ಲಾ ಒಂದು ಸದಸ್ಯರಿಗೂ ಕೂಡ ಒಂದು ಪ್ರತಿಯನ್ನ ನೀಡಬೇಕಾಗುತ್ತೆ. ಇನ್ನು ಪ್ರಕರಣ 142ರಲ್ಲಿ ನೋಡೋದಾದ್ರೆ ಅಡ್ಡ ಪ್ರಶ್ನೆಗಳು ಮತ್ತು ನಿರ್ಣಯಗಳನ್ನ ಮಂಡಿಸಬೇಕಾಗುತ್ತೆ. ಅಧ್ಯಕ್ಷರ ವಿರುದ್ಧ ಏನಾದರೂ ಕೇಳಬೇಕು ಅಂದ್ರೂ ಕೂಡ ಸಮಂಜಸವಾದಂತಹ ಒಂದು ಪ್ರಶ್ನೆಗಳನ್ನ ಕೇಳಬಹುದು 142ನೇ ಪ್ರಕರಣದಲ್ಲಿ. ಇನ್ನು 143ನೇ ಪ್ರಕರಣದಲ್ಲಿ ನೋಡೋದಾದ್ರೆ ತಾಲೂಕು ಪಂಚಾಯಿತಿಯ ಸಭೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಜರಾತಿಯನ್ನ ಅಗತ್ಯಪಡಿಸಬೇಕಾಗುತ್ತೆ. ತಾಲೂಕು ಪಂಚಾಯಿತಿ ಸಭೆಗಳಲ್ಲಿ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಪಾಲ್ಗೊಳ್ಬೇಕಾಗತ್ತೆ. ಅಗತ್ಯವೆನಿಸಿದ್ರೆ ಕೂಡ ಇಲ್ಲಿ ಇಒ ಅವರು 15 ದಿನಗಳ ಮುಂಚಿತವಾಗಿ ನೋಟಿಸ್ ಅನ್ನ ಈ ಒಂದು ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಅಧಿಕಾರಿಗಳಿಗೆ ನೀಡಬೇಕಾಗುತ್ತೆ. ಇದಿಷ್ಟು 143ನೇ ಪ್ರಕರಣ ನಾವು ನೋಡ್ತೇವೆ. 144ನೇ ಪ್ರಕರಣ ವ್ಯವಹಾರಗಳ ವಿಧಿಮಾನ್ಯತೆ ಅನ್ನುವಂಥದ್ದು ತಿಳಿಸುತ್ತೆ. ಇನ್ನು ನಂತರದಲ್ಲಿ 145ನೇ ಪ್ರಕರಣ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರ್ಯಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಬರುತ್ತೆ. ಅದನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ನಮಸ್ಕಾರ ಸ್ನೇಹಿತರೆ.